ಆನಂದವನ್ನು ಕಳ್ಕೊಂಡ ಎಲ್ಲಿ ಬೇಕಲ್ಲಿ ಹುಡುಕ್ಲಿಕ್ಕತ್ತೇನೆ. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು ಹೇಳ್ರಿ. ಇದ್ದದ್ರ ಕಡೆ ಬಿಟ್ಟ ಇಲ್ಲದ್ರ ಕಡೆ ಹುಡುಕಿರಿ ಎಲ್ಲಿ ಸಿಗ್ಬೇಕದು. ಅಂತರಂಗದಲ್ಲಿ ಅನುಭವ ಬರುವುದನ್ನು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು ಹೇಳ್ರಿ. ದಿನನಿತ್ಯ ನಾವು ಸುಖ ನಮ್ಮೊಳಗೆ ನಾವು ಅನುಭವ ಮಾಡಿದ್ವು. ಹೊರಗೆ ಇಂದ್ರಿಯಗಳ ಮುಖಾಂತರ ಹೋದ್ರೆ ಅದು ಅನುಭವಕ್ಕೆ ಬರೋದಿಲ್ಲ. ವಿಷಯ ವಸ್ತುಗಳು ಅನುಭವಕ್ಕೆ ಬರ್ತಾವೆ. ಆನಂದ ಎಲ್ಲಿ ಅನುಭವ ಬರ್ಬೇಕಲ್ಲಿ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ವಿಷಯಾದಿಗಳು ಇಂದ್ರಿಯಗಳು ಬೆನ್ನು ಹತ್ತಿ ಅದನ್ನು ನಾವು ಕಳ್ಕೊಂಡಂಗಾಗೈತೆ. ಅದ್ರ ಬೆನ್ನು ಹತ್ತೋದು ಬಿಡು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋ, ನಿನಗೆ ಇದ್ದಕ್ಕಿದ್ದಂಗೆ ಅದು ಅನುಭವ ಬರ್ತದೆ. ಎಲ್ಲಿ ಹೋಗಿಲ್ಲ, ಅದು ಇರುವಂಗೆ ಐತೆ. ಇಂದ್ರಿಯಗಳ ಎದುರಾಗಿ ಹುಡುಕೋದು ಕೈ ಬಿಡೋದು. ಹುಡುಕೋದು ಕೈ ಬಿಟ್ಟು ಸುಮ್ಮನೆ ಇದ್ದ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಎಲ್ಲರಿಗೂ ಅನುಭವ ಬರ್ತೈತಿ. ಇದು ಹೊಳೆದು ಭಾಳ ಕಠಿಣ ಐತಿ. ಇಂದ್ರಿಯಗಳ ಮ್ಯಾಗಿನ ಆಸಕ್ತಿ ಹೋಗೋದು ನಮ್ಗೆ. ಇನ್ನೂ ಅದ್ರಾಗ ಸಿಗ್ತೈತಿ, ಇದ್ರಾಗ ಸಿಗ್ತೈತಿ. ಪೂರ್ಣ ಅದ್ರ ಮ್ಯಾಗಿನ ವಾಸನಾ ತೆಗೆದು ಹಾಕೋದು. ಇಂದ್ರಿಯಗಳ ಮುಖಾಂತರ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ವಾಸನೆಗಳನ್ನು ಪೂರ್ಣ ನಾಶ ಮಾಡಿದಾಗ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಮಠಮಾನ್ಯಗಳಲ್ಲಿ ಈಗ ಅಧ್ಯಾತ್ಮ ವಿಚಾರ ಕೇಳೋದಂದ್ರೆ ಒಡ್ರ ಹಂತಲ್ಲಿ ಕೂಸ ಕೇಳ್ದಂಗೆ. ನಿಜವಾದ ಅನುಭವವನ್ನು ತಿಳಿಸ್ಕೊಡೋರು ಯಾರದಾರಿ? ಸತ್ಸಂಗದಲ್ಲಿ ಮಾತ್ರ ನಿಜವಾದ ಅಧ್ಯಾತ್ಮ ಸಿಗ್ತೈತೆ. ಸತ್ಸಂಗ ಸಿಗುವುದನ್ನ ಬಹಳ ದುರ್ಲಭ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಅಹಿತದ ಅನ್ನುವಂಥ ವಿಚಾರ ನಮಗೆ ಹೊಳಿಬೇಕಾತಂದ್ರೆ ಅಂಥ ವಿಚಾರವಂತರ ಸಂಘ, ಸತ್ಸಂಗನ ಬೇಕು. ವಿಚಾರ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಪ್ರಪಂಚದ ಜಂಜಾಟ ಹತ್ತುವುದಿಲ್ಲ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ ವಿಚಾರಿಗೆ ಹಿಡಿತನದ ಮೂಲಕ. ವಿಚಾರ ಇಲ್ಲದಕ್ಕೆ ನಮ್ಮಲ್ಲಿ ಅದು ವಿವೇಕ, ನಮ್ಮಲ್ಲಿ ಜಾಗೃತಿ ಇತ್ತು ಅಂದ್ರೆ ಏನು ಬೇಕಾದ್ ಬಂದ್ರು ಬರ್ಲಿಲ್ಲ ಅಂತ ಗೊತ್ತಾಯ್ತು ಬಿಡೋದ್ರ ಹಕ್ಕಿಕೈತೆ ಅಂತ ತಲೆ ಕೆಡಿಸ್ಬೋದು ನಾವು. ಸದಾ ತಾನು ಮುಕ್ತ ಇದ್ರು ಬದ್ಧ ಐತೆ ಅಂತ ತಿಳ್ಕೊಂಡು ನಾ ಬದ್ಧದೇನೆ ಅಂತ ತಿಳ್ಕೊಂಡ. ಇದ ತಪ್ಪ ತಿಳುವಳಿಕೆ. ನಿನಗೆ ಬಂಧನ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೋ. ಮೊದಲ ಇಲ್ಲೇ ಇಲ್ಲ ನಿನಗೆ, ಯಾವಾಗೂ ಇಲ್ಲೇ ಇಲ್ಲ. ನೀನು ಭ್ರಮ ಆಗೈತಿ, ಏನಾರ ಆಗೈತೆ ಅನ್ನೋದು. ನಿನ್ನಲ್ಲಿ ಏನೂ ಆಗಿಲ್ಲ, ಇರುವಂಗೆ ಐತೆ. ಎಲ್ಲಿ ತನಕ ವೃತ್ತಿ ಚಂಚಲ ಇರ್ತದೆ ಅಲ್ಲಿ ತನಕ ಹುಡುಕೋದಿಲ್ಲ ಇರ್ತದೆ. ವೃತ್ತಿ ನಿಶ್ಚಲ ಆದ್ರೆ ಯಾರನ್ನು ಶೋಧ ಮಾಡ್ಬೇಕು ಅವಾಗ? ಮನಸ್ಸು ನಿಶ್ಚಲ ಆತಂದ್ರೆ ಹುಡುಕೋದೆಲ್ಲ ತಪ್ಪಿಡ್ತೈತಿ. ಸಿಕ್ಕಾಗದ ಮನಸ್ಸಿಗೆ ನಿಶ್ಚಲ ಆಕೈತಿ. ತನಗೆ ಬೇಕಾದ ವಸ್ತು ಸಿಕ್ಕಲ್ಲೇ ಮನಸ್ಸಿನ ಹರಿದಾಟ ನಿಲ್ತೈತಿ. ಅವಾಗ ಹುಡುಕೋದು ಬಂದಾಕೈತಿ. ಸಿಗು ಮಟ ಹಂಗ ಹುಡುಕವನು ಇಲ್ಲದಲ್ಲಿ ಹುಡುಕಿ ಸುಳ್ಳ ದನಿತೀನಿ. ನೀನು ವಿಚಾರ ಮಾಡೋದಿಲ್ಲ, ಹೇಳಿದವರು ಮಾತನ್ನು ಕೇಳೋದಿಲ್ಲ. ಬಲ್ಲವರು ನಿನ್ನೊಳಗದ ಅಂತ ಹೇಳ್ತಾರೆ, ನಾವು ಅನ್ಯದ್ರ ಹೊರಗೆ ಹುಡುಕಾಕತ್ತೇವೆ. ಜನ್ಮಾಂತರ ಬಂದ್ಬಿಟ್ಟೈತೆ ಅದು ಹೊರಗೆ ಹುಡುಕೋ ಚಟ. ಇಂದ್ರಿಯಗಳ ಮುಖಾಂತರ ಹುಡುಕೋ ಚಟ ಭಾಳ ದಿನ ಜನ್ಮಾಂತರ ಬಂದ್ಬಿಟ್ಟೈತೆ. ಅದೇ ಅಭ್ಯಾಸ. ಅದೆಲ್ಲ ಪೂರ್ಣ ಅದರಿಂದ ವಿಮುಖ ಆಗ್ಬೇಕಲ್ಲ. ಹೊರಗೆ ಹುಡುಕೋದೆಲ್ಲ ಬಂದಾಗಿ ಒಳಗೆ ಅಂತರಂಗದಲ್ಲಿ ಸಂಶೋಧನೆ ಮಾಡಿಕೊಳ್ಳುವಂಥ ಅಭ್ಯಾಸ ನಡಿಬೇಕಲ್ಲ. ಅಂದಾಗ ನಮಗೆ ಅನುಭವ ಬರ್ತೈತಿ. ವಾಸನಾದಿಗಳು ಮತ್ತು ಹೊರಗೆ ಹೇಳ್ಕೊಂಡು ಹೋಗ್ತಾವ. ನಮ್ಮನ್ನು ಬೇಕಾದಂಗೆ ನೀ ಹೇಳ್ತೇನೆ ಕೇಳ್ತೇನೆ ಅಂದ್ರು ಮತ್ತು ರೂಢಿಗತ ವಾಸನೆಗಳು ಹೊರಮುಖನ ಒಳಗ ಬರ್ಬಿಡ್ದಲ್ಲ ಅವು.
ಅಂತರಂಗದಲ್ಲಿ ಅನುಭವ ಬರುವುದು ಬಹಿರಂಗದಲ್ಲಿ ಹುಡುಕಿರು ಎಲ್ಲಿ ಸಿಗ್ಬೇಕು ಹೇಳಿ? ಎಷ್ಟು ಜನ್ಮ ಹುಡುಕಿರು ನಿನಗೆ ಸಿಗುತ್ತೆ. ಅದಕ್ಕೆ ಸರಿ ಹಿಂದಕ್ಕೆ, ಬಹಿರ್ಮುಖ ವೃತ್ತಿಯಿಂದ ಹಿಂದಕ್ಕೆ ಸರಿ, ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರೈಯುತ್ತಾ ಅಂತಾರೆ. ಹಿತವಾದದ್ದು ಎಲ್ಲೈತಿ ಅಂದ್ರೆ ಅಂತರ್ಮುಖಿ ಆದಾಗ ನಿನಗೆ ಅನುಭವ. ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ವೈರಾಗ್ಯವನ್ನು ಒಂದು ಆ ಇಂದ್ರಿಯಗಳಿಗೆ ಗೋಚರ ಆಗುವುದು, ಮನಸ್ಸಿಗೆ ಗೋಚರ ಆಗುವುದು ಎಲ್ಲ ಕಾಲಾಂತರದಲ್ಲಿ ಇದು ನಾಶಕತೆ, ಇದು ಖಂಡಿತ ಅದ. ಅದರಾಗ ಹುಡುಕುವುದೆಲ್ಲ ವ್ಯರ್ಥ ಪ್ರಯತ್ನ. ನೀನು ಸುಳ್ಳ ವೇಳೆ ಕಳಿತಿ, ಸುಮ್ಮನೆ ಕಾಲು ಕಳಿಸತ್ತು. ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆ ಅದ್ರ ಸಂಬಂಧ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಸುಖ ಹೊಂದಬೇಕನ್ನುವಂಥ ಪ್ರಯತ್ನ ಎಷ್ಟು ತಲೆಮಾರುಗಳು ಅದರಿಗೆ. ಯಾರಿಗೆ ಲಾಭ ಆಗೈತೆ ಅದರಿಂದ? ಎಲ್ಲ ಹೊರಮುಖ ವೃತ್ತಿ ಎಲ್ಲ ಬಂದ್ ಮಾಡಿ ಒಳಗೆ ನೋಡ್ಕೊಂಡಾಗ ನಿನಗೆ ಲಾಭದ ನೋಡ್ರಿ. ಇಲ್ಲಿ ಒಬ್ಬ ವಿಚಾರವಂತ ಧೀರ, ಕಶ್ಚಿದ್ದೀರ ಅಂತ ಯಾಕೆ ಹೇಳ್ಯಾರ? ಎಲ್ಲಿ ಒಬ್ಬ ಆವೃತ್ತ ಚಕ್ಷು ಅಂತರ್ಮುಖ ವೃತ್ತಿ ಉಳ್ಳವನಾಗಿ ತನ್ನೊಳಗೆ ತಾ ಆನಂದವನ್ನು ಕಂಡುಕೊಂಡು ಸುಖ ಹೊಂದವ. ಇಲ್ಲಿ ಒಬ್ಬ ಧೀರ ಅಂತ ಬಹಿರ್ಮುಖ ವೃತ್ತಿ ಒಳಗೆ ಉದಾಸೀನಾಗಿರ್ತಾನ. ನಮಗೆ ಬೇಕಾದದ್ದು ಏನೂ ಇಲ್ಲ ಇದರೊಳಗೆ, ಖಾತ್ರಿ ಆಗಿದೆ. ಒಮ್ಮೆ ಅದನ್ನು ಅನುಭವ ಮಾಡ್ಕೊಂಡಂದ್ರೆ ಒಳ್ಳೆ ನೋಡುದು ನಾವು, ಜಗತ್ತಿನ ಕಡೆ ಒಳ್ಳೆ ನೋಡುದು. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದವ. ಮನುಷ್ಯನ ವ್ಯಾಪಾರ ಬಂದ್ ಆದ. ಆ ಮನಸ್ಸಿಗೆ ತೋರುವುದಿಲ್ಲ. ಇಂದ್ರಿಯಗಳಿಗೆ ಮನಸ್ಸಿಗೆ ತೋರುವಂತಹ ಜಗತ್ತು ಅದು ಸತ್ಯವಾದದ್ದಲ್ಲ, ಅದು ಮಿಥ್ಯಾ ವಸ್ತು. ತೋರ್ತಾವಂದ್ರೆ ಇಂದ್ರಿಯಗಳಿಗೆ ತೋರುವೆಲ್ಲ ಮಿಥ್ಯಾ. ಅದು ಸತ್ಯ, ಅದು ತೋರುವುದಿಲ್ಲ, ಅಡಗುವುದಿಲ್ಲ. ಯಾವಾಗಲೂ ಇದ್ದ ವಸ್ತು ಅದು, ತೋರದೆ ಅಡಗದೆ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು. ಅದು ನಿನ್ನ ನಿಜ, ಅದನ್ನು ತಿಳ್ಕೊ. ನಾನು ಇಂದ್ರಿಯಗಳಿಗೆ ಗೋಚರ ಆಗುವುದ ವ್ಯವಹಾರದಾಗ ಕುಂತು ಬಿಟ್ಟೆವ ನಾವು. ಬರೀ ಅದ ನಿನ್ನ ಆಯುಷ್ಯ ಎಲ್ಲ ಅದ್ರ ಕಳೆದಿಲ್ಲ. ಬಂದ್ ಮಾಡೋಣ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡ. ಯಾವಾಗಪ್ಪ ನೀನು ಶಾನೆ ಆಗೋದು? ಅದ್ರಾಗ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ. ಯಾವುದೇ ಇಂದ್ರಿಯದ ಮುಖಾಂತರ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನ ಏನೈತಲ್ಲ ಪೂರ್ಣ ಲೋಪ ಆಗ್ಬೇಕು. ಅದು ಸ್ವಲ್ಪ ಉಳಿದಂಗ ಆದಾಗ ಒಳಗೆ ಇದು ಸ್ವಾದತದೆ ಅಂತರ್ಮುಖ ವೃತ್ತಿ ಒಳಗೆ. ಇನ್ನ ಅದ್ರಾಗ ಆಸಕ್ತಿ ಐತೆ ಅಂದ್ರೆ ಇದು ಒಳಗೆ ನಿನಗೆ ಅನುಭವ ಬರೋದಿಲ್ಲ. ಅವ ವಿಘ್ನ ಆಗೈತಿ ನಮ್ಗೆ. ಬಹಿರ್ಮುಖ ವೃತ್ತಿನ ನಮ್ಮೊಳಗೆ ಐತೆ ಅನ್ನೋದು ನೋಡ್ಕೊಳಕ್ಕೆ ಅಡ್ಡಿ ಆಗೈತಿ. ಮೊದಲು ಇದ್ದದ್ದ ಅದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ ನೀವು. ಯಾವಾಗಲೂ ಅಸ್ತಿತ್ವದಲ್ಲಿ ಇರುವಂಥ ಇರುವಿಕೆ ಅದು, ತೋರಿಕೆ ಅಲ್ಲ ಅದು. ತೋರಿಕೆ ಮಧ್ಯಂತರದಲ್ಲಿ ಮಧ್ಯಂತರದಲ್ಲಿ ಅಡಿಗೆ ಹೋಗುತ್ತೆ. ಆ ಇರುವಿಕೆ ಏನೈತಲ್ಲ ಯಾವಾಗಲೂ ಇದ್ದದ್ದು. ಅದಕ್ಕೆ ಯಾವುದೇ ಥರದ ಬಾಧೆ ಆಗಿಲ್ಲ. ಈ ತೋರಿಕೆಗಂತೆ ಅಸ್ತಿತ್ವ ಇಲ್ಲ, ಉಳಿಗಾಲಿಲ್ಲ ಇದಕ್ಕೆ. ಆ ಇರುವಿಕೆಗೆ ಅಳಿಗಾಲಿಲ್ಲ. ಎಲ್ಲ ಹೋತ್ರಿ ಅಂತ ನೀನು ಹೋಗ್ಲಿಲ್ಲ. ಹೋಗ್ಲಿ, ಎಲ್ಲೋ ಹೋಗ್ಲಿ, ತೋರಿದ್ದು ಹೋಗೋದು. ನೀನು ತೋರೋದು ಅಲ್ಲ, ಅಡಗೋದು ಅಲ್ಲ. ನಿನ್ನ ಸ್ವರೂಪ ಏನೈತಲ್ಲ ತೋರದೆ ಅಡಗದೆ ಇದ್ದದ್ದು. ಅದು ಹೋಗೋದನ್ನ ಅದ್ರ ಬಗ್ಗೆ ಯಾಕೆ ಶೋಕ ಮಾಡ್ತಿ? ನೀ ತಪ್ಪು ತಿಳುವಳಿಕೆಯಿಂದ ಅದನ್ನ ನಾನಂತ ತಿಳ್ಕೊಂಡಿ. ತಪ್ಪ ತಿಳುವಳಿಕೆ ತೆಗೆದಾಕ, ತಾನಲ್ಲದನ್ನ ತಾನು ಅಂತ ತಿಳ್ಕೊಂಡು ಶೋಕ ಮೋಹ ಮಾಡ್ತಿ. ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹಂಗಕ್ಕೆ, ನಿನ್ನೆದುರಿಗೆ ನೀ ಹಂಗೆ ಬರ್ತೀವಿ. ಅದು ಜಡವಾದದ್ದು. ಅರಿವಿಸ್ಕೊಳ್ಳೋದೆಲ್ಲ ಜಡ ಅದ. ಜಡ ಅಂತ ತಿಳಿದು ಕೈ ಬಿಡ ಶಾನ್ಯ ಬಿಡೋದು. ಅರ್ಥ ಕೆಲಸ ಅದಂಗೆ ನೋಡು. ಜಡ ಭಾವನೆಯನ್ನು ಕೈ ಬಿಟ್ಟು ತಿಳಿಯವನೇನಂತ ತಿಳ್ಕೊರು. ಯಾವಾಗಲೂ ಇದ್ದ ವಸ್ತು ಅದು. ಅರಿವಿಸ್ಕೊಳ್ಳೋದು ಮಧ್ಯಂತರದಲ್ಲಿ ತೋರಿದ್ದೆ.
ಅವ ತೋರಿಕೆ ನೀನು ಇನ್ನು ಇರುವಿಕೆ ನೀನು. ನಮಗೆ ಅಭ್ಯಾಸ ಆಗಿಬಿಟ್ಟೈತೆ ಅದ ತೋರಿಕೆನ ನಾವು ತೋರಿದ್ದಾನ ನಾವು ಕಂಡದ್ದೆಲ್ಲ ನೀನು ಕಂಡದ್ದು ನೀ ಹಂಗಕ್ಕಿವ. ನೀ ನೋಡೋ ಬೇರೆ, ಅದು ನೋಡಿಸ್ಕೊಳ್ಳೋ ವಸ್ತು ನಿನ್ ಗಣ್ಯವಾಗೈತೆ. ಅದು ನಡಬರ್ಕ ಬಂದೈತೆ, ಅದು ನೋಡಿಸ್ಕೊಳ್ಳೋ ವಸ್ತು ಮೊದಲೇಲಿತ್ತು. ನೋಡ್ತೀಯ ಅದು ನೀನು ನೋಡಿದಾಗ ಕಾಣ್ತೈತೆ. ಅದು ನೀನ ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಐತೆ. ಅದು ನೋಡುವ ನೋಟದೊಳಗೈತೆಲ್ಲ. ನೀನು ನೋಟ ತಕೊಂಡ್ಬಿಟ್ರೆ ಅದಕ್ಕೆ ಅಸ್ತಿತ್ವ ಐತೆ. ಏನು ನಿನಗೆ ಆರಾಮ್ ಬೇಕಾಗಿತ್ತಂದ್ರೆ ಈ ತೋರಿಕೆ ಎಲ್ಲ ಲಯ ಪಡಿಸಬೇಕು. ನೀವು ವಾಲ್ಯ ಅಂದ್ರೆ ಬಿಡು. ಇದನ್ನು ಹಿಡ್ಕೊಂಡ ಆರಾಮ್ ಇರ್ತೇನೆ ನಾವು ಮೂರ್ಖವು ಅಂತ. ಈ ತೋರಿಕೆಯಿಂದ ಸುಖ ಸಿಗ್ತೈತೆ ಅನ್ನೋರೆಲ್ಲರೂ ಮೂರ್ಖರು ಅಂತ. ಅದಕ್ಕೆ ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖನ ಮಾಡ್ತೈತೆ ಅಂತ. ಬರೀ ಮುಂಜಾನೆ ಸಂಜೆ ಮಟ್ಟ ಎಚ್ಚರಾದ ಕೂಲಿ ಬರೀ ಅದ ಚಿಂತನೆ, ಅದೇ ಸುದ್ದಿ, ಅದೇ ಇದರ ಕಾಲ. ಅದಕ್ಕೆ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಾಗಿರೋದು ಲೇಸು ಅಂತ. ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖರು ಮಾಡ್ತೈತೆ. ಏನು ಬಹಿರ್ಮುಖ ವೃತ್ತಿಯೊಳಗೆ ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರ. ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರ ಅಂತ. ನಿನ್ನಲ್ಲಿ ವಿವೇಕ ಉದಯ ಆದಾಗ ಇದರಿಂದ ಹಿಂದಕ್ಕೆ ಸರಿಯಾಗಿ ಬರ್ತೈತೆ ನೋಡಿ. ತಿಳುವಳಿಕೆಯಿಂದ ಇದನ್ನು ಹಿಂದಕ್ಕೆ ಸರಿಸು, ಲಯ ಪಡಿಸು. ಇದಕ್ಕೆ ಲಯ ಚಿಂತನ ಅಂದ. ಇಲ್ಲ ಅಂತ ಕೈ ಬಿಡೋದನ್ನ, ಅದು ಬಿಟ್ಟಿರಾಕ್ ಬರ್ತೈತಿಲ್ಲ ನಿನಗೆ. ಎಚ್ಚರಿಕೆಯಾಗಿ ಅಷ್ಟೇ ಹಿಡ್ಕೊಂಡು ಇದು ಎತ್ತಾಗಿ ಎಲ್ಲಿ ಇರ್ತದ. ಎಲ್ಲ ನೋಡು, ಕೇಳು, ನೋಡು, ಮುಟ್ಟು ವಸ್ತುಗಳೆಲ್ಲ ಇದಾವೆ. ಯಾವ ಇಂದ್ರಿಯಗಳಿಲ್ಲ, ಯಾವ ವಿಷಯ ವಸ್ತುಗಳಿಲ್ಲ. ಅವು ಯಾವ ಇಲ್ದಾಗ ಆರಾಮಿದ್ದೇವೆ, ಸಂಕಟದಾಗಿದ್ದೇವೆ ಹೇಳ. ಎಚ್ಚರಿಕೆ ಒಳಗೆ ಇವೆಲ್ಲ ಅದಾವ. ಆರಾಮೈತೇನೋ ನೋಡಂಗ. ಇದ್ದಾಗ ದುಃಖ, ಏನು ಇಲ್ದಾಗ ದುಃಖ ಐತಿ ನಿನಗೆ. ಎಲ್ಲಿ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗು ವ್ಯವಹಾರ ಐತಿ, ಅಲ್ಲಿ ದುಃಖ ಅದ. ಅವು ಯಾವ ಇಲ್ಲದಲ್ಲಿ ದುಃಖ ಇಲ್ಲ ನಿನಗೆ. ಎಚ್ಚರಿಕೆ ವ್ಯವಹಾರ ಇದೆ, ದುಃಖಮಯ ಅದ. ಎಚ್ಚರಿಕೆ ವ್ಯವಹಾರ ಅಂದ್ರೆ ಈ ಜಗತ್ತು ದುಃಖದಿಂದ ತುಂಬಿದ. ಇದು ಅದಕ್ಕೆ ಸುಖಿ ಆಗ್ಬೇಕನ್ನೋರೆಲ್ಲ ಇದ್ರ ಗೊಡವಿ ಕೈ ಬಿಡಬೇಕು. ಬಿಟ್ಟಾಗ ನಮಗಿದು ಅನುಭವ ಬರ್ತದೆ. ಇದನ್ನು ಹಿಡ್ಕೊಂಡ ನಾವು ಅಂತೇನಂದ್ರೆ ಎಂದೂ ಸಾಧ್ಯ ಆಗೋದಿಲ್ಲ. ಹೆಂಗೆ ಬಿಡ್ರಿ, ಇವನ್ನೆಲ್ಲ ಭಾಳ ಖರ್ಚು ಮಾಡೇನಿ, ಹಿಡ್ಕೊಂಡೇನಿ ಇವನ್ನೆಲ್ಲ ಅಂತ. ಹೊಲ ಹಿಡ್ದೇನಿ, ಮನೆ ಹಿಡ್ದೇನಿ. ನೋಡಿ ವಿಚಾರ ಮಾಡ್ಯಾರ ಹಿಡ್ಕೋಬೇಕಿತ್ತಲ್ಲ. ಒಬ್ಬರು ನೋಡಿ ಅವ್ರು ಮಾಡ್ಯಾರ ಅಂತ ನೀನು ಮಾಡಿದೆ. ಹೌದಲ್ಲ, ಅವ್ರಿಗೇನಾಕೈತಿ, ನಿನಗೂ ಅದಾಕೈತಿ. ಬಲ್ಲವ್ರನ್ನ ಕೇಳ್ಯಾರ ಹಿಡಿಬೇಕಿಲ್ಲ. ಇನ್ನ ಭ್ರಮ ಹೋಗುವಲ್ಲಿ ನನಗೆ. ಇದು ಸುಖ ಕೊಡ್ತೈತೆ ಅನ್ನೋ ಭ್ರಮ ಮತ್ತು ಅದ ಹೆಸನದಾಗ ಇದ್ದೀನಿ. ಇನ್ನು ಅದನ್ನು ಹಿಡಿಬೇಕು, ಇದನ್ನು ಹಿಡಿಬೇಕು ಅನ್ನೋದು. ಹಿಡ್ಕೊಂಡೇ ಅಲ್ಲ ಹಂಗಾರ ಆರಾಮದೇನು ನೋಡಂಗ. ಏನು ಬೇಕಾದ ಹಿಡ್ಕೊಂಡಿಪ್ಪ, ಊರು ಮುಂದಿನ ನಂಬರಾನ ಹಿಡ್ಕೊಂಡು ಎಷ್ಟು ಬೇಕಷ್ಟೆಲ್ಲ ನಿನಗೆ ಅನುಕೂಲ ಆಗತ್ತೆ. ಆರಾಮದಿ ಏನಂಗ ಅದನ್ನು ಅವಲಂಬಿಸ್ಕೊಂಡಿಲ್ಲ. ನೀ ತಿಳ್ಕೊಂಡು ಹಿಂಗಿದ್ರೆ ಆರಾಮ ಇರ್ತೇನೆ ಅಂತೀನಿ. ನಿನ್ನಂಥ ಮೂರ್ಖನ ಯಾವನಿಲ್ಲ ಅಂತ. ಇಂಥವ್ರಿಗೆ ಬುದ್ಧಿ ಹೇಳಿದ್ರೆ ಮತ್ತು ತಾನು ಚಳಿನ ಬಿಡುದಿಲ್ಲ. ಅದನ್ನು ಹಿಡಿಬೇಕ್ರಿಪ್ಪ, ಇದನ್ನು ಹಿಡಿಬೇಕು. ಹಿಡಿದು ತೊಗೊಂಡು ಏನು ನಾವು ಹಿಡದೇ ಇಲ್ಲ. ಉಳಿತೈತೇನ ಅದು? ಇದಕ್ಕಿದ್ದಂಗೆ ಇರ್ತೈತೆ. ಹಿಡಿದದ್ದು ನಿನಗೆ ಬೇಕಾದದ್ದು ಕೊಡ್ತೈತೆ ಅನ್ನೋದು. ಎದ್ರ ಸಂಬಂಧ ಹಿಡಿದು ಸುಖ ಹೊಂದಬೇಕಂತ ಹೇಳಿದ್ವಿ. ಸುಖದಿಂದ ಇರಕ್ಕಾಕೈತೇನ ಅದನ್ನು ಹಿಡಿದು. ಕೆಡ್ಲಾರ್ದಂಥದ್ದು ಯಾವ್ದೈತಿ ಅದನ್ನು ಹಿಡ್ಕೊರು ಅಂದ್ರೆ ಆರಾಮಿರ್ತಿ. ಕೆಟ್ಟ ಹೋಗೋದನ್ನ ಹಿಡ್ಕೊಂಡು ಎಂದ ಆರಾಮ ಹೊಂದವ ನೀನು. ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಈ ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ. ಇದನ್ನು ಹಿಡ್ಕೊಂಡು ಕುಂತೀಯಲ್ಲ ಈಗ.
ಎಂದು ಹೊಂದಾವ ನೀನು ಅಂತ. ನಿದ್ದೆ ಹತ್ತಿದಾಗ ಈ ಪ್ರಪಂಚದ ಭಾವ ಇತ್ತನ ಅಲ್ಲಿ, ಅದು ಭಾವ ಎಲ್ಲ ಅಡಗಿತ್ತಂತ ಆರಾಮಿತ್ತಲ್ಲಿ. ಅದು ಅಡಗಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಅನುಭವ ಬರ್ಬೇಕು? ಅದು ಆರಾಮಿನ ಅನುಭವ. ಇನ್ನು ದೇವರು ದಿಂಡ್ರು ಜಪ ತಪ ಪೂಜೆ ಪುಕ್ಕ ಎಲ್ಲ ಲಯ ಆದಾಗ ಆರಾಮ ನೋಡು. ನೀವು ಯಾವ ಭಾವ ಬರ್ದಂಗೆ ಆದಾಗ ನಿನಗೆ ಆನಂದದ ಸೂತ್ರ ಹತ್ತ. ಅವನು ಕಲ್ಪಿಸ್ಕೊಂಡ ಯಾಕೆ ಕೂತಿ ಅವನ? ಯಾರು ಹೇಳಿದ್ರು ನಿನಗೆ ಅವನು ಕಲ್ಪಿಸ್ಕೊಂತ? ನೀನೇ ಕಲ್ಪಿಸ್ಕೊಂಡಿಲ್ಲ, ನೀನೇ ಒದ್ದೆ ಆಗ್ಲಿಕ್ಕತ್ತಿ. ನೀನೇ ಕಲ್ಪಿಸ್ಕೊಂಡು ನೀನೇ ಒದ್ದೆ ಆಗ್ತಿ. ನೀನೇ ಅವಲ್ನೆಲ್ಲ ಅಡಗಿಸಿದ್ರೆ ನೀನೇ ಆರಾಮಿರ್ತಿ. ಅಧ್ಯಾತ್ಮದ ನಿತ್ಯ ಶ್ರಮಣದಿಂದ ಕಾಲಾಂತರದಲ್ಲಿ ಈ ಬ್ರಹ್ಮ ಪ್ರಾಪ್ತಿ ನಿನಗಾಕೈತಿ. ನಿತ್ಯ ಬಿಟ್ಟು ಬಿಡದ ಇದ್ರ ಅಭ್ಯಾಸ ಯಾವ ಮಾಡ್ತಿರ್ತಾರೆ ಅವಾಗ ಆಗೈತಿ ಇರ್ತದೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ಒಳಗೆ ನಡೀತಾ ಇತ್ತು ಅಂತಂದ್ರೆ, ಬೇಡ ಬಿಡದೆ ಅಭ್ಯಾಸ ನಡೀತಿತ್ತು ಅಂದ್ರೆ ಅವಾಗ ಆಗ್ತೈತಿ. ತೀವ್ರತರ ಅಭ್ಯಾಸ ಆತಂದ್ರೆ ದೌಡಾಕೈತಿ, ಮಂದ ಇತ್ತಂದ್ರೆ ಆಕತಿ, ಮಂದ ಆಕೈತಿ, ಲೇಟ್ ಆಗಿರ್ತೈತಿ. ಮಳೆದ ಗುಲಾಮ್ಗಿರಿ ಸಿಕ್ಕವ್ರಿಗೆ ಅಧ್ಯಾತ್ಮದ ಮಾತು ಕಿವಿಯಾಗಿ ಎಲ್ಲಿ ಬೀಳ್ಬೇಕ್ರಿ? ಇಲ್ಲಿ ಬೀಳ್ತಾವ? ಇಲ್ಲಿ ಮನ್ಯಾಗ ಕುಂತಿದ್ರು ಅಲ್ಲೇ ಬೇರುದ ಬೇರೆ. ಅಲ್ಲಿ ಕುಂತ್ರ ಆ ಜಗದ ಮಹಿಮಾನ ಬೇರೆ ಐತಿ. ಇಲ್ಲಿ ಬಂದಾಗ ಹೆಂಗಾಕೈತಿ, ಅಲ್ಲಿ ಬಂದಾಗ ಹೆಂಗೈತಿ? ಅಲ್ಲಿ ಇರೋದು ಲಾಭ, ಇಲ್ಲಿ ಇರೋದು ಲಾಭ. ಇಲ್ಲಿ ಬಂದಾಗ ಆರಾಮ ಐತ್ರಿ ಅಂತಿ, ಅಲ್ಲೇನೈತ್ರಿ ಅಂತಿ, ಮತ್ತೆ ಅಲ್ಲೇ ಕೊಕ್ಕಿ ಒಳಗ್ ಗಂಡನ್ಯಾಗ ಅಲ್ಲೇ ಐತಿ ನಿನಗ. ಮೊದಲ ತಡ ಆತ್ ಬಿಡ್ರಿ ಅಂತಿ, ಬಿಟ್ಟು ಅಲ್ಲಿ ಓಡಿ ಹೋಗವ. ಎದಕ್ಕೆ ಹೋಗವ? ಇಲ್ಲಿ ಬಂದು ಎಲ್ಲ ಕಳ್ಕೊಂಡು ಸಂಕಟ ಆರಾಮ್ ಉಳಿದಿ ಜನ ಹೊಕ್ಕೇವ್ರಿ. ಏನ್ ಮಾಡಕ್ ಹೋಗವ? ಎದರಿಂದ ಸಂಕಟ ಆಗೈತಿ ಮತ್ತು ಅದಕ್ಕೆ ಹೋಗವ. ಎದರಿಂದ ಸಂಕಟ ಹೋಗೈತಿ ಅದನ್ನ ಬಿಟ್ಟ ಎದರಿಂದ ಸಂಕಟ ಆಗೈತಿ ಅದ್ರ ಬೆನ್ನ ಹತ್ತಿ ಹೋಗವ. ಏನ್ ಮಾಡ ಹೋಗಿ ಅಲ್ಲಿ ಮತ್ತು ಸಂಕಟ ಅಂತ ಹಾಕೋದಿಲ್ಲ. ಬರೀ ಅದನ್ನಾಗಿದ್ದಾಗ ತೊಂದರೆ ಬರುವ ನಾವು, ದುಃಖ ವ್ಯಸನ ಚಿಂತೆ ರೋಗ ರುಜೆ ಗಾಳಿ ಬಡ್ಕೋದು ಇವೆಲ್ಲ ಬರುವ ನಾವು. ಮತ್ತೆ ಅಂತ ಕಂತ್ರಾಟ ಮಾಡಿ ಅದಕ್ಕೆ ಅವು ಬರ್ತಾವ. ಕಾರಣ ಇರಲೇ ನಮಗೆ ಕಾರ್ಯ ಕಟ್ಟಿಸೋದಿಲ್ಲ. ಯಾವ ಏನ ಆಗ್ಬೇಕಾದ್ರು ನಾವು ಮಾಡ್ಯಾನ ಅಂತ ಅದು ನೆನಪಿಲ್ಲ ನನಗೆ. ಏನೇನು ಕಂತ್ರಾಟ ಮಾಡಿ ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ಯಾವುದು ಅಂದ್ರೆ ನಾವು ಮಾಡಿದ ಕರ್ಮನ ಕಾರಣ. ಇವತ್ತು ನಾವು ನಿಶ್ಚಿಂತ ಆಗಿರ್ಬೇಕನ್ನೋ ಹಂಗಿದ್ರೆ ಹಿಂದಿನ ಜನ್ಮದಾಗ ಸತತ ವಿಷಯ ಚಿಂತನೆಯನ್ನೆಲ್ಲ ಕೈಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ಆ ಜ್ಞಾನ ಐತಿ. ನಾವು ನಿಶ್ಚಿಂತ ಪುರುಷ. ಬರೇ ವಿಷಯಗಳ ವ್ಯವಹಾರ, ವಿಷಯಗಳ ಚಿಂತನ, ಅಂತ ಜಡಬುದ್ಧಿ ಅದರಾಗ ಆಸಕ್ತಿ ಇಟ್ಕೊಂಡು ಜೀವನ ಕಾಲ ನೆಮ್ಮದಿಯಲ್ಲಿರ್ಬೇಕು. ಖಬರ್ ಸಹಿತ ಇಲ್ಲ, ವಿಘ್ನಗಳು ಬರ್ತಾವನು ಖಬರ್ಗೆಟ್ಟ ನಾವು ಇದ್ರ ಬೆನ್ನ ಹತ್ತೀವಿ. ಅವನ್ನೆಲ್ಲ ಎಂತೆಂಥ ಕರ್ಮಗಳನ್ನು ಮಾಡಿ ಅವನ್ನೆಲ್ಲ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಎಂತೆಂಥ ಕರ್ಮ ಮಾಡಿ ನೋಡಿ. ಅವು ಬೆನ್ನ ಹತ್ತವ ನಿನಗೆ ಮಾಡಿದ ಕರ್ಮ ನೀ ಬಿಡ್ತಾವ ಅಂತ ಹೇಳ್ದೇನು. ಇಲ್ಲೇನಾರ ನೀ ಖತರ್ನಾಕ್ ಮಾಡಿ ಪಾರಾಗ್ಬೋದು ಕರ್ಮದ ಮನುಷ್ಯನ ಕೋರ್ಟ್ನ್ಯಾಗ. ಕರ್ಮದ ಕೋರ್ಟು ಎಲ್ಲಿ ಹೋದ್ರೂ ನಿನ್ನ ಅನುಭವಿಸೈತಿ ಇರ್ಬೇಕು. ಅದಕ್ಕೆ ಇದನ್ನೆಲ್ಲ ನೆನಪು ಮಾಡಿದ್ರೆ ಏನಪ್ಪ ಇದು? ನಿದ್ದೆ ಹತ್ತೋದಿಲ್ಲ ನಮ್ಗೆ. ನಿದ್ದೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆಣಿಸುವ ಸಾಯಸವನ್ನೆನೆ ನೆನೆದು ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗೆಲಿಸಿ
ಭೂತಪಂಚಕವಾಗಿ ಯೋಷಧಿಯಾಗಿ ಧಾತು ಸಪ್ತಕವಾಗಿ ತಂದೆಯೊಳು ಮಾತೆಯ ಸೂತಕ ರುದಿರ ರೂಪಾಗಿ ಮತ್ತೀತನುವ ಆಗುವ ಅಚ್ಚರಿಯನ್ನು ಕೇಳಿ ಮತ್ತಾತ ಬಾಲಕ ಜರ ಜೀರ್ಣ ರೂಪಾಗಿ ಮತ್ತ ಮೇಲೆ ನರಕಿಯಾಗಿ ವಯಸ್ಸಾದ ಮ್ಯಾಗ ಏನು ಹೊಳ್ಳ್ಯಾಡಕೈತಿಪ್ಪ ಇದು ಏನು ಮಾಡೋದು ಹಿಂಗೈತಿ ಇದು ಅದಕ್ಕೂ ಯಪ್ಪ ನಿದ್ದೆ ಬರಬಲ್ಲ ಇದನ್ನೆಲ್ಲ ನೋಡಿ ಹಿಂಗೈತ್ರಿ ಇದು ಹಕ್ಕಿಗತಿ ನಿದ್ದೆ ಹತ್ತೋದಿಲ್ಲ ನಾವು ಯಾವಾಗ ಇದರಿಂದ ಪಾರಾದೇನಪ್ಪ ಇನ್ನೊಮ್ಮೆ ಈ ಭವಕ್ಕೆ ಬರ್ದಂಗೆ ಮಾಡ್ಕೊಂಡೆ ನಾವು ಅವಾಗ ಅವಾಗ ಅದು ದಾರಿ ಹುಡುಕ್ತಾನ ಮೊದಲು ಈ ಕೆಲಸ ಮಾಡ್ಕೊ ಬರ್ದಂಗೆ ಮಾಡ್ಕೊಳಪ್ಪ ಈಗ ಬರ್ತೈತಿ ನಮಗೆ ಅವಕಾಶ ಬೇಳೆ ಕಳಿಬಾರ್ದು ಇದ್ರಾಗ ವ್ಯರ್ಥ ಅದೆಲ್ಲ ಗೊತ್ತು ನಾವು ಏನು ಇದರ ಸದುಪಯೋಗ ಆಯುಷ್ಯದ ಸದುಪಯೋಗ ಮಾಡ್ಕೊಂಡವ ವಿವೇಕವಂತ ಬರೇ ಹಾಳ ವಿಷಯ ಚಿಂತನೆ ಬಾಳೆ ಚಿಂತನೆ ಜಗತ್ತಿನ ಚಿಂತನೆ ಕಾಲ ಸತ್ವ ಬಾಳೆ ಎಂದ ಹಾರಿಗೆ ಎಡದು ಹೋಗೈತಿ ನೋಡ್ರಿ ಅಂದ ಆರಾಮಿರ್ತಿ ನೋಡ್ರಿ ರೂಢಿ ಒಳಗೆ ಅನ್ನೋದಿಲ್ರಿ ಎಂದ ಹಾರಿಗೆ ಎಡದು ಓದಿತ್ತಪ್ಪ ಇದು ಅಂತ ನೋಡ ಅಂತ ಇದ್ರ ಸಲ್ಲ ಅಡಿಗೆ ಹೋಗ್ಬೇಕಪ್ಪ ಇದು ನೆನಪು ಬರ್ದಂಗೆ ಮಾಡ್ಕೋಬೇಕಪ್ಪ ಇದನ್ನ ಮತ್ತೆ ಯಾಕೆ ಬಂತಿದು ಈ ಭಾವ ಬರ್ದಂಗೆ ಮಾಡ್ಕೋಬೇಕು ನಾವು ಏನು ಪೂರ್ಣ ವಿಶ್ರಾಂತಿ ಸ್ಥಾನವಾದಂತಹ ಬ್ರಹ್ಮ ಅದು ಎಲ್ಲರಿಗೂ ಒಂದಾದ ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲ ಈ ಸದ್ದ ಐತದ ಅನುಭವ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ ಇಂದ್ರಿಯಗಳ ಗೋಚರ ಆಗೋದ್ರ ಕಡೆ ಲಕ್ಷ್ಯ ಐತಿ ಅದ್ರ ಕಡೆ ಅದನ್ನು ನೋಡ್ಕೊಂತ ಕೂತೇವೆ ನಾವು ಏನು ಈ ದೇಹ ತಾದಾತ್ಮ್ಯ ಬುದ್ಧಿ ನಾಶ ಆದ ನಂತರ ಎಲ್ಲರಿಗೆ ಅದು ಅನುಭವ ಬರ್ತದೆ ಈ ದೇಹ ನಾನನ್ನು ತಪ್ಪು ತಿಳುವಳಿಕೆ ತೆಗೆದು ಹಾಕಿದಾಗ ದೇವರ ನೀನು ಅದೇನು ನಿನಗೆ ಅನುಭವ ಬರ್ತೈತಿ ಈ ದೇಹ ನಾನು ಅಂತ ಇಟ್ಕೊಂಡ್ರೆ ನಾ ದೇವರ ಆಗಕ್ಕೆ ಬರೋದಿಲ್ಲ ನನಗೆ ದೇಹ ಭಾವನೆಯನ್ನು ಕೈ ಬಿಟ್ಟಾಗ ದೇವ ಭಾವ ನಮ್ಗೆ ಅನುಭವ ಬರ್ತದೆ ಹಿಂಗೆ ಇದ್ದಕ್ಕಿದ್ದಂಗಲ್ಲ ಈ ದೇಹ ಭಾವ ಇಟ್ಕೊಂಡ ದೇವರಲ್ಲ ದೇಹ ಭಾವನೆಯನ್ನು ಅಲ್ಲಗಳೆದಾಗ ಬಾಧಪಡಿಸಿ ಅವಾಗ ನೀನು ಬ್ರಹ್ಮ ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ ಏನು ಬಾಧಪಡಿಸಿ ಬ್ರಹ್ಮ ನಾವು ಹೊಂದಿದಾಗಿ ನಮ್ಮ ಒಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೊಳಕ್ ಹೊಂಟೀವಿ ಹೊಂದಿದ ಮ್ಯಾಗಿನ ಮಾತು ಏನು ಬಾಧಪಡಿಸಿ ಅದೆಲ್ಲವೂ ಬ್ರಹ್ಮ ಸ್ವರೂಪ ಅಂತ ಕಂಡ್ರು ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನಾವು ಒಂದಕ್ಕಿಂತ ಪೂರ್ವದಲ್ಲಿ ಎಲ್ಲ ಅವ್ಯವಹಾರ ಮಾಡಿ ಎಲ್ಲ ಬ್ರಹ್ಮ ಸ್ವರೂಪ ಏನು ಮಾಡಿರಿ ಏನಾಕೈತಿ ನಿಷಿದ್ಧ ವ್ಯವಹಾರ ಮಾಡ್ತಿಲ್ಲ ಎಲ್ಲ ಬ್ರಹ್ಮ ಸ್ವರೂಪ ಆಗಿದ್ರೆ ನಿನಗೆ ಸಂಕಟ ಆಕೈತಿ ಅಂದ್ರೆ ಎಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ವ್ಯವಹಾರ ಮಾಡೋ ಮಂದಿ ಭಾಳ ಐತೆಲ್ಲ ಅಂಥವ್ರಿಗೆ ಬಕ್ಕಸಗೋರ ಕಾಶಿ ಬರಿ ಕೊಡ್ಬೇಕಂತಿದ್ದು ಅದು ಬ್ರಹ್ಮ ಅಲ್ಲ ಸುಮ್ಮನೆ ಕುಂಡ್ರಂಗಾರ ಅಂದ್ರೆ ಅವಾಗ ಬ್ರಹ್ಮನ ಅಲಿಪ್ತತೆ ಗೊತ್ತಾಗತ್ತೆ ಅದಕ್ಕೆ ಅಭ್ಯಾಸ ಮಾಡಿದನ್ನು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ನೀನು ಬ್ರಹ್ಮ ಸ್ವರೂಪ ಆಗಿರ್ಲಿಕ್ಕೆ ಬರ್ತದೆ ಹಿಂಗ ಇದನ್ನ ಹಿಡ್ಕೊಂಡ ನಾ ಇರ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನೀನು ಬ್ರಹ್ಮ ಸ್ವರೂಪ ದೇವ ಸ್ವರೂಪ ಅನ್ನೋದು ಅನುಭವ ಬರ್ತದೆ ಇಪ್ಪತ್ನಾಲ್ಕು ವರ್ಷ ಆಯ್ತು ಈ ಊರೋಗ ನಾವು ಹೇಳಕೈತಿ ಯಾವ ಪುಣ್ಯಾತ್ಮ ಇದನ್ನು ಉಪಯೋಗ ಮಾಡ್ಕೊಂಡ್ರಿ ಯಾರ್ಯಾರು ಎಷ್ಟೆಷ್ಟು ಉಪಯೋಗ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಪ್ಪ ಚತುರರಾದವರು ದೇಹ ಬುದ್ಧಿಯನ್ನು ಬಿಟ್ಟು ಕೊಡಬೇಕು ಮತ್ತು ಸತ್ಯ ಸ್ವರೂಪ ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸನ್ನು ಲಯಗೊಳಿಸಬೇಕು ನಿರ್ವಿಕಲ್ಪ ಚೈತನ್ಯವನ್ನು ಕಲ್ಪಿಸಲಿಕ್ಕೆ ಬರುವುದಿಲ್ಲ
ಅದನ್ನು ಕಲ್ಪಿಸಕ್ಕೆ ಹೊಂಟೆ ಅಂದರೆ ಕಲ್ಪನೆನ ಅಡಿಗೆ ಹೋಗ್ಬಿಡ್ತೀವಿ. ಜ್ಞಾನ ದೃಷ್ಟಿಗೆ ಅನುಭವಕ್ಕೆ ಬರುವಂತಹ ಬ್ರಹ್ಮ ವಸ್ತು ಏನದ ನೋಡ್ರಿ, ಅದು ಚರ್ಮ ದೃಷ್ಟಿಗೆ ಕಾಣೋದಿಲ್ಲ. ಜಡಭಾವನೆಯನ್ನು ಕೈ ಬಿಡೋದು, ಅಲ್ಲದನ್ನು ನೀನು ಹಿಡ್ಕೊಂಡು ಇಂದ್ರಿಯಗಳ ಮಜಾ ಮಾಡ್ಕೊಂತ ಅದನ್ನು ಹೊಂದೋದು. ಇಂದ್ರಿಯಗಳಿಗೆ ಗೋಚರ ಆಗೋದು ಯಾವುದೋ ಅದು ದೇವರಲ್ಲ. ಮನಸ್ಸಿಗೆ ಇಂದ್ರಿಯಗಳಿಗೆ ಗೋಚರ ಆಗೋದು ಅದು ಯಾವುದೋ ದೇವರಲ್ಲ, ತೋರಿಕೆ, ಅದು ಮಾಯ. ತೋರಿಕೆಗೆ ಚಾಟಿ, ಅದು ಇರುವಿಕೆಗೆ ಅಲ್ಲೆಲ್ಲ ಇಲ್ಲ, ಅಸ್ತಿತ್ವ ಇಲ್ಲ ಅಲ್ಲಿ. ಈ ತೋರಿಕೆಗೆ ಆ ಇರುವಿಕೆಯೊಳಗೆ ಅಸ್ತಿತ್ವ ಇಲ್ಲ, ಇಲ್ಲಿ ಇಲ್ಲ. ಎಲ್ಲಿ ಐತೆ ಅಂದ್ರೆ ಇದು ಮರವಿ ಒಳಗೆ ಐತೆ. ಅದ ಜಡ ಭಾವ ಗಟ್ಟಿಯಾಗ್ಬಿಟ್ಟೈತೆ, ಅಜ್ಞಾನ ಆವರಣ ಮುಸುಗಿಬಿಟ್ಟೈತೆ. ಇದ್ರ ಬೆಣ್ಣ ಐತೆ ಹೊಂಟಿ. ಇದನ್ನ ಅಜ್ಞಾನ ಆವರಣವನ್ನು ಭಂಗ ನಾಶ ಮಾಡಬೇಕು, ಅಂದಾಗಿ ನಿನಗೆ ಅದು ಅನುಭವ ಆಗ್ತದೆ. ಜ್ಞಾನ ದೃಷ್ಟಿಗೆ ಅನುಭವಕ್ಕೆ ಬರುವಂತಹ ಬ್ರಹ್ಮವಸ್ತು ಚರ್ಮ ದೃಷ್ಟಿಗೆ ಕಾಣೋದಿಲ್ಲ. ಹೌದು, ಎಲ್ಲಿ ಕಾಣಬೇಕು? ಆ ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟಿ, ಎಷ್ಟು ಜನ್ಮ ಆದ್ರೂ ನಿನಗೆ ಹೊಳಿತೀವಿ. ಅದಕ್ಕೆ ಜ್ಞಾನದಿಂದಲೇ ನೋಡುವಂತ. ಜ್ಞಾನಾದೇವತು ಕೈವಲ್ಯನತು ಕರ್ಮನ ಅಂದರು. ಮೋಕ್ಷ ಕೈವಲ್ಯ ಅದು ಜ್ಞಾನದ ಫಲ, ಯಾವ ಕರ್ಮದ ಫಲನೂ ಅಲ್ಲ. ದುಃಖದ ಮೂಲ ಯಾವುದು ಅಂದ್ರೆ ಅಜ್ಞಾನ. ಎದರ ಬಗ್ಗೆ ಅಜ್ಞಾನ? ತನ್ನ ಬಗ್ಗೆ ಅಜ್ಞಾನ, ತಾನು ಯಾರಿದ್ದೇನೆ ಅನ್ನೋದ್ರ ಬಗ್ಗೆ ಅಜ್ಞಾನ. ಇದೊಂದು ಮಾತು ನಮಗೆ ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ಕವೋ ಏನು. ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಹೊಳಿತೈತಿ, ಯಾವ ಆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ನಮಗದು ಹೊಳೆದಿಲ್ಲ. ನಾನು ಶಾಣೆ ಅಂತ ನಾವು ತಿಳ್ಕೊಂಡೇವಿ. ಈಗೇನು ನೀ ತಿಳ್ಕೊಂಡಿಯಲ್ಲ, ಇದು ನಾನು ನನ್ನದು ಅಂತ, ನೀನು ಶಾಣೆ ದಡ್ಡ. ನೀ ಏನದಿ ಅದನ್ನು ಬಿಟ್ಟು ಎಲ್ಲದನ್ನು ನೀನ ತಿಳ್ಕೊಂಡು ಕುಂತಿಯಲ್ಲ. ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿವರೆ ಅಂತ. ಶಾಣೆ ಅಂತಾರನಪ್ಪ ನಿನಗೆ. ಇದು ನಾನಂತ ತಿಳ್ಕೊಂಡೆ, ಇನ್ನೊಬ್ರು ಬಿಟ್ಟು ಹೊಲಸ ನಾನು ಅಂತ ತಿಳ್ಕೊಂಡಿಯಲ್ಲ. ಶಾಣೆನ ದಡ್ಡ ನೀನು. ನೀನು ಪರಿಶುದ್ಧ ಚೈತನ್ಯ ಸ್ವರೂಪದ ಅರು ಸ್ವರೂಪನ ಅದೀನಿ. ಮತ್ತೆ ಇದು ನಾನಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತಿ. ಜಡ ಪಂಚಭೂತ ದೇಹನೇ ನಾನಂತ ತಿಳ್ಕೊಂಡು. ಅದಕ್ಕೆ ಇದು ಸಂಬಂಧ ತಪ್ಪಿಸುವ ಅಂದ್ರೆ ಆರಾಮಿರ್ತೀವಿ ನೋಡ್ರಿ. ಸುಖಿಗಳಾದವರೆಲ್ಲ ಈ ದೇಹದ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳಿದ್ರಿ. ಅಭ್ಯಾಸಗತ ಬೇಕಿರುತ್ತೆ. ಅಭ್ಯಾಸ ಆದಾಗ ಇದರ ಸಂಬಂಧ ತಪ್ಪಿಸ್ಕೊಳಕ್ ಹೋಗ್ರಿ. ಅಭ್ಯಾಸ ಇಲ್ಲದ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಯಾವ ವಿಶ್ವವಿದ್ಯಾಲಯದವರಿಗೆ ದುಃಖದ ಮೂಲ ಅಜ್ಞಾನ ಅನ್ನೋದು ಹೊಳದೈತಿ. ದುಃಖದ ಕಾರಣ ಗೊತ್ತಾದ್ರೆ ಅದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಆರಾಮ್ ಬೇಕಂತ ಆರಾಮ್ ಹುಡುಕ್ಲಿಕ್ಕೆ ಹೋದ್ರೆ ಆರಾಮ್ ಇರುವುದನ್ನ ಇಲ್ಲ. ಅದು ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರುವಂಥದ್ದು. ಜಗತ್ತಿನಲ್ಲಿ ಎಲ್ಲರಿಗೂ ಶ್ರವಣ ಅನ್ನುವಂಥದ್ದು ಏನದು ಬಹಳ ಮುಖ್ಯವಾದಂಥ ಸಾಧನ. ಶ್ರವಣದ ವಿಚಾರ ತಿಳಿಯಾಕೈತಿ ಅಂದ್ರೆ ನಿನ್ನ ಸೌಭಾಗ್ಯ ಉಗ್ತದೆ. ಸೌಭಾಗ್ಯ ವೃದ್ಧಿ ಆಕೈತಿ. ನಿನಗೆ ಸಮಾಧಾನ ಶಾಂತಿ ನೆಲೆಸ್ತದೆ. ಸಮಾಧಾನ ಶಾಂತಿಗೋಸ್ಕರವಾಗಿ ಈ ವಿಶ್ವವನ್ನು ಅವಲಂಬಿಸದೇ ಇದ್ದವರು ಎಲ್ಲೋ ಒಬ್ಬರು ಸಿಗ್ತಾರೆ. ಬಾಹ್ಯ ಜಗತ್ತಿನ ವಸ್ತುಗಳ ಅವಲಂಬನ ಇಲ್ಲೇ ನಮಗೆ ಆರಾಮರಾಗ್ಬರ್ತಲ್ಲ. ಆ ವಿಚಾರವಂತರಂಥವ್ರು ಎಲ್ಲೋ ಒಬ್ಬರು ಸಿಗ್ತಾರೆ ಪುಣ್ಯ ನಿಂತು. ಇದನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡು ಅವರು ಅದನ್ನು ಗಡಿಗೆ ಹೋಗೋದಿಲ್ಲ. ಜಗತ್ತಿನ ಗಡಿಗೆಯನ್ನು ಕೈ ಬಿಡ್ತಾರೆ. ಅದಕ್ಕೆ ನಮ್ಮಲ್ಲಿ ಆ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ನಮಗಿದ್ರ ಅಭ್ಯಾಸ ಮಾಡಕ್ಕೆ ವಿವೇಕ ವೈರಾಗ್ಯ ಇಲ್ಲದವ ಕೆಲಸ ಆಗೋದು. ವಿವೇಕದಿಂದ ಅದನ್ನು ಕೈ ಬಿಟ್ಟಾಗ, ತಿಳಿದು ಕೈ ಬಿಟ್ಟು ಸಿಗ್ಲಿಕ್ಕೆ ಬಿಟ್ಟರೆ ಅದು ನಡೆಯೋದಿಲ್ಲ ಮತ್ತು ಅದರ ವಾಸನ ಹೋಗಿರೋದಿಲ್ಲ. ತಿಳಿದು ಕೈ ಬಿಟ್ಟ ಇದ್ರ ಕಡೆ ಎಲ್ಲ ಕೊಟ್ಟಾಗ ಇದು ನಿನಗೆ ಅನುಭವ ಬರ್ತೈತಿ.
ಯಾವ ವಿಷಯದಿಂದ ನಿನಗೆ ಪೂರ್ಣ ಸಮಾಧಾನ ಅದ ಹೇಳ್ರಿ. ನಿದ್ರೆಯೊಳಗೆ ಹೆಂಗೆ ಪೂರ್ಣ ಆರಾಮಿರ್ತಿ, ಹಂಗೆ ಎಚ್ಚರಿಕೆಯೊಳಗೆ ಯಾವ ವಿಷಯಗಳ ಸಂಬಂಧ ಇಲ್ಲೇ ಆರಾಮಿರಾಕ್ ಬರ್ತದೆ ನಮ್ಗೆ. ದೃಶ್ಯಕ್ಕೆ ವಿಲಕ್ಷಣವಾದಂಥ ನಿನ್ನ ಸ್ವರೂಪದಲ್ಲಿ ಯಾವಾಗ ನೆಲೆಯಾಗಿ ನಿಲ್ತೀರಿ ಆವಾಗ ನಿನಗೆ ಸಮಾಧಾನ. ನಿದ್ದೆ ಎತ್ತಿದಾಗ ಹೆಂಗೆ ಪೂರ್ಣ ಆನಂದದ ಅನುಭವ ಮಾಡ್ತೀವಿ, ಹಂಗೆ ಎಚ್ಚರಿಕೆ ಒಳಗೆ ಯಾವ ವಿಷಯದ ಮುಖಾಂತರ ಆರಾಮ ಅನುಭವ ಮಾಡಿರಿ ಹೇಳ್ರಿ. ನಿದ್ರೆ ಆನಂದಕ್ಕೆ ಸರಿಯಾಗೋದಿಲ್ಲ ನಿನ್ನ ವಿಷಯ ಭೋಗದ ಆನಂದ. ಇನ್ನು ಸಮಾಧಿ ಸುಖಕ್ಕೇನು ಸರಿ ಆಕೈತೋ? ಆವ ಪರಿಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ ಅಂತ. ಜಗತ್ತಿನಾಗ ಎಂಥದ ಐತಂದ್ರೆ ಸುಖ ನಿಜವನ್ನು ತಿಳಿದಂಥ ಅನುಭವಿಗಳ ಸುಖಕ್ಕೆ ಸರಿಯಾಗಲ್ಲ. ಏನು ಅದೇ ಸುಖರೂಪ ಆಗಿದ್ದರೆ ನಿಧಿಗೂ ಕೆಲಸ ಏನಿತ್ತು? ಬೇಸರ ಆಗಬಾರ್ದಾಗಿತ್ತು. ನೀನು ಬೇಸರಿಗೆ ಕೊಡದೈತೆ ನೀನು. ಏನು ಅದು ಸುಖರೂಪ ಅಲ್ಲ. ಎಚ್ಚರಿಕೆಯೊಳಗೆ ಏನು ಹಿಡ್ಕೊಂಡು ಆರಾಮಿರ್ತೀರಿ ಹೇಳಿ. ದೃಶ್ಯಕ್ಕೆ ವಿಲಕ್ಷಣವಾದಂಥ ನಿನ್ನ ಸ್ವರೂಪದಲ್ಲಿ ಯಾವಾಗ ಮನಸ್ಸು ನೆಲೆಯಾಗಿ ನಿಲ್ಲಿಸ್ತೀರಿ ಆವಾಗ ನಿನಗೆ ಇದು ಅನುಭವ ಬರ್ತದೆ ನೋಡಿ. ಯುಗಪತ್ ವಿಪರೀತತ್ವ ಮಾಯಾಯ ಏಕಲಕ್ಷಣಂ ಬಂದರು. ಇದು ಜಗತ್ತು ವಿಪರೀತ ಭಾವನೆ, ನಿನಗೆ ವಿಪರೀತ ಕಲ್ಪನೆ ಮಾಡ್ಕೊಂಡು ಕೂತೀವಿ ತೋರ್ತೈತಿ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಹೊಳಿತೈತಿ. ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ. ಯದ್ವಾ ತದ್ವಾ ಕಲ್ಪಿಸ್ಕೊಂಡು ಕುಂತೀವಿ, ಅದಕ್ಕೆ ಯದ್ವಾ ತದ್ವಾ ಆಗೈತಿ. ಯಾವ ವಿಶ್ವವಿದ್ಯಾಲಯದವ್ರಿಗೆ ನೆಮ್ಮದಿ ಐತಿ ಹೇಳ್ರಿ? ನೆಮ್ಮದಿ ಬೇಕಾಗಿತ್ತಂದ್ರೆ ಈ ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ನೆಮ್ಮದಿ ಇರ್ತದೆ ನೋಡಿ. ಶ್ರವಣ ಮನನ ನಿಧಿಧ್ಯಾಸನದ ನಿರಂತರ ಅಭ್ಯಾಸದಿಂದ ಮನಸ್ಸಿನ ಸ್ಥಿತಿ ಶುದ್ಧ ಆಕೈತಿ ನೋಡ್ರಿ. ಸಾಕಷ್ಟು ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡಿದಾಗ ಮನಸ್ಸಿನ ಎಲ್ಲ ತಾನ ಆರೋಗ್ಯ ಇರ್ತೈತಿ ಮನಸ್ಸು. ಇಲ್ಲ ಅಂದ್ರೆ ಹದಗೆಟ್ಟು ಹೋಗ್ತೈತಿ. ಇದ್ರ ಬಗ್ಗೆ ನೀವು ಕೇಳಿಲ್ಲ ಅಂದ್ರೆ ಬರೇ ಜಗತ್ತಿನ ಸುದ್ದಿ ಬಾಳೆ ಚುಂತಿಯಾಗಿ ತೊಡಗಿ ಹುಚ್ಚರಿಡ ಹುಚ್ಚೈತೆ ಆಸ್ಪತ್ರೆ ತಿರುಗು ಪಾಳೆ ಬರ್ತದೆ. ಏನು ಅಧ್ಯಾತ್ಮದ ಕಡೆ ಎಲ್ಲ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಹುಚ್ಚರೇ. ನಾನು ನಿನ್ನ ಸ್ವರೂಪದಲ್ಲಿ ಯಾವಾಗ ನೆಲೆಯಾಗಿ ನಿಲ್ತೀರಿ ಆವಾಗ ನಿನಗೆ ಸಮಾಧಾನ ನೋಡ್ರಿ. ಏನು ನಿಲ್ಲು ಕಲ್ಲ ಮನಸ್ಸು ಆತ್ಮಸಂಸ್ತಂಭನ ಕೃತ್ವ ನಾ ಕಿಂಚಿದಪ್ಪಿ ಚಿಂತೆಯಿತ್ತು. ಏನನ್ನೂ ಚಿಂತಿಸದೆ ಆನಂದ ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಅವೆಲ್ಲ ವಾಸನೆಗಳ ಪೂರ್ಣ ನಾಶ ಆದಾಗ ಅದು ಮನಸ್ಸು ನಿಲ್ತೈತಿ. ವಾಸನ ಇತ್ತಂದ್ರೆ ಅದ್ರಾಗ ನೋಡ್ಬೇಕು ಅನ್ನೋದು ಐತದ ಪೂರ್ಣ ಅದ್ರ ಇದ್ರಾಗ ನಿನ್ನನ್ನು ಲಯಪಡಿಸ್ಬೇಕು. ಏನು ಅನ್ಯ ಭಾವನೆಲ್ಲ ಅಡಗಿಸಿದೆ ಅಂದ್ರೆ ತನ್ನ ಭಾವದೊಳಗೆ ಇರ್ಲಿಕ್ಕೆ ಬರ್ತದೆ. ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯೆ ಏನದ ನೋಡ್ರಿ, ಅದು ನಾಲಾಯಕ ವಿದ್ಯೆ. ಜಡ ವಸ್ತುಗಳಲ್ಲಿ ಹುಡುಕಾಕತ್ತೀರಿ, ಕಲ್ಲಾಗ ಕಟ್ಟಿಗೆಯಾಗ ಮಣ್ಣಾಗ ಹುಡುಕಾಕತ್ತೀರಿಲ್ಲ. ರಸ ಎಲ್ಲಿ ಸಿಗ್ಬೇಕು? ರಸ ಅಂದ್ರೆ ಇಲ್ಲಿ ಆನಂದ. ಜಗತ್ತಿನ ವಸ್ತುಗಳಲ್ಲಿ ಜಡ ವಸ್ತುಗಳಲ್ಲಿ ಅದು ಹುಡುಕಾಕತ್ತಿ ಎಂದಿಗೆ ಸಿಗ್ಬೇಕು?
ಚರಟದೊಳಗೆ ರಸಾಯನ ಸಿಗಬೇಕ್ರಿ. ಅದು ಆಶಾ ಜಾಲದಲ್ಲಿ ಕೆಡುವಂಥ ಪುಸ್ತಕಗಳನ್ನು ಓದಕ್ಕೆ ಹೋಗ್ಬಾರ್ದು. ಅವು ಪುಸ್ತಕ ಅಲ್ಲ, ಅದು ದಾರಿ ತಪ್ಪಿಸ್ತಾವೆಲ್ಲ. ಮತ್ತು ಸಾಧಕನಾದವನು ಸಾಧಕಾವಸ್ಥೆಯಲ್ಲಿ ಈ ಶರೀರವನ್ನು ಪ್ರಾರಬ್ಧದ ಮೇಲೆ ಹಾಕಿಬಿಟ್ಟಿರುವನು. ಪ್ರಾರಬ್ಧದ ಮ್ಯಾಗ ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ನಾವು. ಸಾಧಕಾವಸ್ಥೆ ಒಳಗೆ ಕೈ ಬಿಟ್ಬಿಟ್ಟಾನ. ಎಲ್ಲಾರ ಇರುವದು ಬಿಡು, ಎಲ್ಲಾರ ಬೀಳೋದು, ಏನಾರ ತಿನ್ನುವುದು, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ಪ್ರಾರಬ್ಧಕಾರ ನಡೀತೈತೆ ಅಂತ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ. ವಪುರಿತಿ ಅಂದ್ರೆ ಶರೀರ. ಪ್ರಾರಬ್ಧ ಜೋಪಾನ ಮಾಡ್ತದೆ ಅಂತ ತಿಳಿದ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗುದಿಲ್ಲ. ಹಂಗೆ ನಂಬಿಕೆ ಬೇಕಲ್ಲ ನಮ್ಗೆ. ಭರವಸೆಲ್ಲ ಯಾಕೆ? ನೀವು ಮಾಡಿದ ಕರ್ಮ ಹೆಂಗಿರ್ತೈತೆ ಹಂಗೆ ನಡೀತೈತೆ ಶರೀರ ಚರಿತ. ಏನೇನು ಮಾಡಿರ್ತಿ, ನೀನೇನು ಮಾಡಿರ್ತಿ ಅದನ್ನು ಅನುಭವಿಸಬೇಕಲ್ಲ. ನೀನು ಏನೇನು ಬರಬೇಕಾಗೈತೆ ಅದು ಬಂದೈತಿ ಇರ್ತೈತೆ ನಿನಗೆ. ನೀ ಎಣ್ಣೆ ಹಚ್ಕೊಂಡು ಮಣ್ಣಾಗುಳೆ ಆದರೂ ನಿನಗೆ ಬರೋದಿಲ್ಲ. ಬರ್ಬೇಕಂತ ಒದ್ದೆ ಬರ್ಬೇಕಲ್ಲ ನಿನಗೆ. ಅದು ಕರ್ಮ ಹಂಗಿದ್ರೆ ನಿನ್ಗೆ ಆಕೈತಿ. ಎಲ್ಲ ಬೇಕಂತ ಅದು ಬೇಕಾ ಇದ ಬೇಕಾ, ಹಂಗೆ ಕರ್ಮ ಮಾಡಿದ್ರೆ ಅದು ಬರ್ತೈತಿ. ಹಂಗೆ ಮಾಡೋಂಗಿಲ್ಲ ಅಂತ. ನಾನು ಹಂಗಾಗಬೇಕು ಹಿಂಗಾಗಬೇಕು, ಹಂಗೆ ಮಾಡೋಂಥ ಕರ್ಮ ಮಾಡಿದಾಗ ಹಂಗೆ ಆಕೈತಿ. ಮಾಡೋಂಗಿಲ್ಲ ಅಂತ, ಒಳ್ಳೆ ಕರ್ಮ ಮಾಡೋಂಗಿಲ್ಲ ಅಂತ ಒಳ್ಳೆ ಫಲ ಬೇಕಂತ ಸಾಧ್ಯ ಐತೆನಾ? ಪುಣ್ಯಶ್ಯ ಫಲಂ ಇಚ್ಛಂತಿ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ. ಪಾಪದ ಫಲ ಬ್ಯಾಡಂತಿ, ಪಾಪ ಮಾಡೋದು ಬಿಡಕ್ಕೆ ಒಲ್ಲಿ ಅಂತಿ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಭಾಳ ಎಚ್ಚರದಿಂದ ಹೇಳು. ಏನು ಮಾಡ್ತೀವಿ ಅದೆಲ್ಲ ದಾಖಲಾತಿ ಆಕೈತೆ ನೋಡಿ. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರ, ಮಾಡಬೇಡ್ರಿ ತಮ್ಮ. ಅಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ, ಮಾನವ ಮಾತ್ರರಿಗೆಲ್ಲ ಗುರುಗಳು ಏನು ಎಚ್ಚರಗೊಳಿಸ್ಯಾರ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಅದನ್ನೇನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತತಿ. ವಿಷಯದ ಆಶಾ ಸಂಬಂಧ ಹೀನ ಕೃತಿಗಳನ್ನು ಮಾಡಿದೆ ಅಂದ್ರೆ ಹೀನ ಜನ್ಮಕ್ಕೆ ಅಟ್ಟಿಟ್ಟು ಬಿಡ್ತೀನಿ. ನನಗೆ ನೋಡ್ತೀನಿ ನಿನ್ನ ಎದುರಿಗೆ ಏನೇನಾಗ್ಯಾರೋ, ಎಂಥದ್ದು ಎಂತ ಏನೇನು ಮಾಡಿರೋ. ಇದ್ದಾಗ ಇದ್ದಾಗ ಮಂಗ್ಯಾನಾಗ ಮಾಡಿದೆ. ಮೈಯಾಗೆ ನಿಂತಾಗ, ಕೈಯಾಗ ಅಧಿಕಾರ ಇದ್ದಾಗ, ಎಲ್ಲ ಥರದ ಅನುಕೂಲ ಧನಧಾನ್ಯ ಎಲ್ಲ ಇತ್ತಪ್ಪ. ಅವಾಗ ಏನು ಮಾಡಿ ಏನು ಮಾಡ್ಕೊಳ್ಳಿಲ್ಲ. ಈಗ ಮನುಷ್ಯನ ಜನ್ಮ ಬಂದದ, ಪ್ರತಿಯೊಬ್ಬರು ಇದ್ರ ಲಾಭ ಮಾಡ್ಕೊಳ್ಳಿ. ಮಾರ್ಗದರ್ಶಕರು ಸಿಕ್ಕಾರ. ಶುಭದ ಭಾಳ ದುರ್ಲಭ ಅಂತವ್ರು ಯಾರು ತೋರ್ಸು. ನಾವು ಅದೇ ಕರೆ ಅಂತ ತಿಳ್ಕೊಂಡು ಬಣ್ಣತ್ತೇವೆ. ಅದ್ರಲ್ಲಿ ಹೊರಗಿನ ಆಡಂಬರ ಮಾಡ್ಕೊತ ಕೂಡೋದು, ಅದನ್ನು ಪೂಜೆ ಮಾಡೋದು, ಇದನ್ನು ಪೂಜೆ. ಎಲ್ಲಿ ಯಾರು ಹೇಳ್ಬೇಕು ನಮ್ಗೆ ಇದೆಲ್ಲ ಸುಳ್ಳು ಐತಪ್ಪ, ಮಾಡಬೇಡ್ರಿ ಅಂತ. ಜೋಳ ಪೂಜೆಗೆ ಮಳ್ಳಾಗಬೇಡ್ರಿಪ್ಪ, ಪೂಜೆ ಮಾಡ. ಅದು ಯಾವ ಫಲಾನೂ ಇಲ್ರಿ ಅದಕ್ಕೆ. ನೀ ಗುಡಿ ಗುಂಡಾರಕ್ಕೆ ಹೋಗಿದ್ದೀವಿ, ಕಾಯಿ ಹೊಡಿಸಿನಿ, ಕರ್ಪೂರ ಹಚ್ಚಿನಿ, ಅಭಿಷೇಕ ಮಾಡಿ, ಯಾವ ಫಲನೂ ಇಲ್ಲ, ಏನೂ ಲಾಭ. ಎಲ್ಲಿ ನಮಗೆ ಅದು ಸಿಗ್ತೈತೆ ಅಂದ್ರೆ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ಮಾಡಿರೋ ಫಲ ಸಿಗ್ತೈತಿ. ಜೀವಿಗಳಿಗೆ ಸಂತೋಷ ಆಗೋಂಗೆ ನಡ್ಕೋ. ಹೌದು, ಅವಕ್ಕೆ ಸಹಾಯ ಮಾಡಿ. ಏನು ತೊಂದರೆ ಆಗೈತೆ ಅವ್ರಿಗೆ. ಅದು ಒಳ್ಳೆ ಪಾತ್ರತೆ ಅರಿದು ಮಾಡಬೇಕು. ದುಷ್ಟರಿಗೆ ಮಾಡಕ್ಕೆ ಹೋಗ್ಬಾರ್ದು. ಅವನು ಮಾಡಿದ ಪಾಪದಾಗ ನೀನು ಪಾರ್ಟ್ನರ್ ಹಾಕಿ. ಮತ್ತು ಅದಕ್ಕೆ ಸತ್ಪಾತ್ರದೋಳು ದಾನಮಮ್ಮ ಅಂತ. ಕೊಡಬೇಕು ಉತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳು ದಾನಮಮ್ಮ. ಅವ ಯೋಗ್ಯ ಇರ್ಬೇಕು ನೀ ಕೊಡ್ಲಿಕ್ಕೆ. ಲಪುಡರಿಗೆ ಕೊಟ್ಟೆ ಅಂದ್ರೆ ಅವ್ರು ಮಾಡಿದ ಕರ್ಮ ನಿನಗೂ ಬರ್ತದೆ. ಕನಸು ನೀವ ಮಾಡಿರೋ ಏನು ದೇವ್ರು ಬಂದು ಮಾಡಿದೋ ಅದನ್ನ? ನಮ್ಮ ಬಂದು ಹೊಗ್ಸಿದ ನಿನ್ನ ಕನಸನೇ. ನಿನ್ನ ಕಲ್ಪನೆ, ನಿನ್ನ ಸೃಷ್ಟಿನ ಹೋದಿಲ್ಲ. ಅದು ಮನಸ್ಸಿನ ಸೃಷ್ಟಿನ, ಅದು ಕನಸನ. ಹಾಗೆ ಈ ಜಗತ್ತನ್ನು ನಿನ್ನ ಮನಸ್ಸಿನ ಸೃಷ್ಟಿನ. ದೇವ್ರು ಮಾಡ್ಯಾನಂತ ಹೇಳೋರು ಯಾರು? ಅವ ಮಾಡಿದ್ದನ್ನು ನೋಡಿಯಾನ, ಬಂದು ಹೇಳ್ಯಾನ ನಿನಗೆ? ಭೇಟಿಯಾಗಿದ್ದಾನೆ?
ಅವ ಮಾಡುವಾಗ ನೀ ಎಲ್ಲಿದ್ದಿ? ಯಾಕ್ರಿ ನೀ ಇದ್ದಿಲ್ಲ ಹಂಗಾರ? ನೀ ಇದ್ದಾಗ ಅವ ಮಾಡಿದ್ದು ಗೊತ್ತಾಕತಿ, ನೀ ಇರ್ಲಿಲ್ಲ ಅಂದ್ರೆ ಅವ್ ಮಾಡಿದ್ದು ಹೆಂಗೆ ಗೊತ್ತಾಕತಿ? ಅವನಕ್ಕಿಂತ ಮೊದಲು ನೀ ಇದ್ದಂಗ ಆತಿ. ಅವ ಮಾಡಿದ್ದ ಅವ ಮಾಡ್ಯಾನ ಅಂತ ಹೇಳ್ಬೇಕಾದ್ರೆ ನೀ ಮೊದಲು ದೇವ್ರ ಮೊದಲು ಅಂದ್ರೆ ನೀ ಇದ್ದಾಗ ಹೌದಿಲ್ಲ ಎಲ್ಲ ದೇವರು ಜಗತ್ತು ನೀನಿದ್ದಾಗ ತಾನು ಉಳುಡುಂಟು ಜಗವಿದು ತಾನಿಲ್ಲ ಹರಿದಂದು ನಿಜದಲ್ಲಿ ತನ್ನ ಭಾವ ಇದ್ದಾಗ ತನ್ನದಾಗ ತೋರಿತಿದೆ ಎಲ್ಲ. ನಿನ್ನ ಭಾವನೆ ಅಡಗಿಸಿದೆ ಅಂದ್ರೆ ತೋರಿಕೆಗೆ ಅಸ್ತಿತ್ವ ಐತೆ ಏನ್? ಆಲಸ್ಯದಿಂದ ಧಾರಣ ಶಕ್ತಿ ಮತ್ತು ಧೈರ್ಯ ಕುಗ್ಗಿ ಹೋಗ್ತೈತಿ. ಅವ ಬಹಳ ಶತ್ರು ಅಂತ ಆಲಸ್ಯ ಮನುಷ್ಯನಿಗೆ. ಶರೀರಸ್ತು ಮಹಾರಿಪು ಆಲಸ್ಯಂ ಶರೀರಸ್ತು ಮಹಾರಿಪು, ದೊಡ್ಡ ವೈರಿ ಅದು ಆಲಸ್ಯತನ ಅನ್ನೋದು. ಅದಕ್ಕೆ ಅವನ್ನೆಲ್ಲ ವರ್ಜ ಮಾಡಬೇಕು ಅಂತ ಏನ್ ಒಂದು ಸುಭಾಷಿತ ಹೇಳತ್ತೆ, ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಃ ಅಂತ. ನಿದ್ರಿ ತೂಕಡಿಕೆ ಸಿಟ್ಟು ಹೆದರಿಕೆ ತಡವಾಗಿ ಕೆಲಸ ಮಾಡೋದು ವರ್ಜ ಮಾಡೋದು. ನೀ ಅಭಿವೃದ್ಧಿ ಹೊಂದಬೇಕಂತ ಏನ್ ಮಾಡೋಣ, ಇನ್ನ ಮಾಡೋಣ, ನೋಡೋಣ, ನಾಳೆ ನೋಡೋಣ. ನೀ ಯಾವಾಗಪ್ಪ ಇನ್ನು ಮಾಡೋದು? ವಯಸ್ಸಾದ ಮ್ಯಾಗಪ್ಪ. ಈಗ ಇದು ಈಗ ಮಜಾ ಮಾಡೋಣ ಎಲ್ಲ. ಯಾಕ್ರಿ ಮಾಡಪ್ಪ, ಯಾರು ಬೇಡ ಮಾಡ್ತೇನಂದ್ರೆ ಯಾರು ಬೇಡ ಅಂತಾನೆ ಮಾಡು. ಮಾಡೋದ್ರಾಗ ಶರೀರ ಎಲ್ಲ ಹಾಳು ಆತಿ, ನೀನು ಆಯುಷ್ಯ ಎಲ್ಲ ಹೋಗ್ತಿ. ಇತ್ತಾಗ ಬರ್ಬೇಕನ್ನೋ ಮನಸ್ಸಾಗಲಿಲ್ಲ. ಎಲ್ಲ ನಿಮ್ಗೆ ಬಿಟ್ಟೆ ಉಪಾದನೆ ಅಂತ ಅನ್ನತ್ತಾಗಿಲ್ಲ ಹೌದಲ್ಲ. ಬರಾಕ್ ಒಲ್ಲೆ ಯಾರು ಏನು ಮಾಡು, ಸಾಂಕ್ಟ ಬಂದಾಗ ಅಟ್ಟ ಬರೋದು. ಎಲ್ಲಿದಾರ್ರಿ ರಾಮ್ಗಳು? ಎಲ್ಲಿರ್ತಾರೆ? ಸಾಂಕ್ಟ ಬಂದಾಗ ಅಷ್ಟ ಇದ್ಯಾಕೆ ಬಂದಿ? ಎಲ್ಲ ಪೂಜಾರಿಗಳು ಬರ್ತಿದ್ರು, ಎಲ್ಲ ಈ ಗುಡಿ ಗುಂಡಾರ ಪೂಜಾರಿಗಳೆಲ್ಲರೂ ಬಂದಾರ. ಅಜ್ಜರ ದ್ಯಾಮೋಹನ್ ಪೂಜಾರಿ, ದುರ್ಗೋನ್ ಪೂಜಾರಿ, ಬಸವಣ್ಣನ ಪೂಜಾರಿ, ಇಲ್ಲಿ ಮರಿಯೋಳು ಬಸವಣ್ಣನ ಪೂಜಾರಿಗಳು ಬರ್ತಿದ್ವು. ಉಳಿವಿ ಬಸವಣ್ಣನ ಪೂಜಾರಿ ಅಲ್ಲಿ ಧಾರವಾಡದ ಮನೆ ಕರ್ಕೊಂಡು ಹೋಗಿದ್ರು. ಅಜ್ಜರ ನಮ್ಗೆ ಕಾಡಾಟ ತಪ್ಪುವಾದ್ರಿ, ನೀ ಪೂಜಾರಿ ಇದೆಯಲ್ಲೋ, ನಿನಗೆ ಯಾಕೆ ಹಿಂಗೆ ಕರೀತಾರೆ? ಚಿರ್ಸಂಗಿ ಕಳವನ್ ಪೂಜಾರಿ, ಅದ್ರ ಆ ಯಮನೂರಪ್ಪನ ಪೂಜಾರಿ ದಿನ ಬರ್ತಿದ್ವು ಅಲ್ಲಿ ಶಾಸ್ತ್ರಕ್ಕೆ. ಏನ್ ಯಮನೂರು ಪೂಜಾರಿ ಸಾಳಂಕಿ ಗುರುಗಳು ಬೀಗ್ರವು ಮರಾಠ ನಾಗನೂರು ಬರ್ತಿದ್ರು ಅವರು. ಯಮನೂರು ಪೂಜಾರಿ ಏನಪ್ಪ ಯಮನೂರಪ್ಪ ಚಾಂಗದೇವನ ಶಿಷ್ಯ ಹೌದಿಲ್ಲ, ನಿನಗೆ ಯಾಕೆ ಕಾಡಾಟ ಅಂದ್ರೆ ಇನ್ನೇನಾದ್ರು ಮಾಡ್ಕೊಂತ ಕುಂಟಿ. ಅಲ್ಲಿ ಬ್ಯಾಟಿ ಕೊಟ್ಟನೆ, ಅದನ್ನು ಕೊಟ್ಟನೆ, ಸುಡುಗಾರ ಶಾಂತಿ ಹೌದಿಲ್ಲ. ಆ ಜಾತ್ರೆ ಮಾಡಿ ಗೆನೆ ಗೆಂತಿ ಮೇಳ ಮಾಡಿ ಗೆನೆ ಗೆಂತಿ ದೋಸ್ತಾರ ದಿನ ನಾನು ಯಮನೂರ್ ಜಾತ್ರೆ ಮಾಡಿ ಏನು ಮಾಡಿದ? ಇದನ್ನ ಮಾಡಿದಿಲ್ಲ. ಎಲ್ಲ ಬಂದು ಹೋಗ್ಯಾರ. ಎಷ್ಟು ಜಗದ ಇವೆಲ್ಲ ಅದಾವ ದೇವಸ್ಥಾನಗಳು, ಎಲ್ಲರೂ ಬಂದು ಹೋಗ್ಯಾರ. ಅಜ್ಜರ ಏ ಈ ಸಂಸಾರ ದುಃಖ ರೂಪಿ ಅನ್ನೋದು ಹೊಳಿಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿತದೆ ಏನ್ರಿ? ಪುಣ್ಯ ಇಲ್ಲದವ್ರಿಗೆ ಎಂತ ದೂರ ಕೊಡುದು ಅಂತ ಯಾಕೆ ಹೇಳ್ಯಾರ? ಅದಕ್ಕೆ ಪುಣ್ಯವನ್ನೇ ಮಾಡು, ಇನ್ನೊಬ್ಬರಿಗೆ ಹಿತ ಆಗುವಂಥ ಕರ್ಮಗಳನ್ನು ಮಾಡಪ್ಪ ಅಂತ. ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂತ. ನಿನಗೆ ಒಳ್ಳೇದಾಗಬೇಕನ್ನೋಂಗಿದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡು. ನಮಗೇನು ಆಗಬಾರ್ದು ಅನ್ನೋಂಗಿದ್ರೆ ನೀ ಇನ್ನೊಬ್ಬರಿಗೆ ಏನೂ ಮಾಡಕ್ಕೆ ಹೋಗ್ಬೇಡ. ಈ ಪೂಜೆ ಇಡಿ ನೋಡ್ರಿ, ಇಷ್ಟು ಮಾಡಿದ್ರೆ ನೀನು ಅರ್ಧ ಕೆಲಸ ಆದಂಗೆ.
ನನಗೇನು ಆಗಬಾರ್ದು ಅಂದ್ರೆ ನೀ ಇನ್ನೊಬ್ಬರಿಗೆ ಏನು ಮಾಡಬಾರ್ದು. ಇನ್ನೊಬ್ಬರಿಗೆ ಮಾಡಿದಾಗ ನಿನಗೆ ಬಂದೈತೆ ಅದು. ಗೊತ್ತಿಲ್ಲಲೇ ಮಾಡಿಬಿಟ್ಟು ನೀನು ಅಜ್ಞಾನದೊಳಗೆ ಮಾಡಿಬಿಟ್ಟು ಇನ್ನೊಬ್ಬರಿಗೆ ಪೆಟ್ಟು ಹಚ್ಚಿದೆಲ್ಲ. ಅದಕ್ಕೆ ನೀ ಅದನ್ನು ಅನುಭವಿಸ್ಬೇಕು. ಜಗತ್ತಿಗೆ ಬಂದ ಮ್ಯಾಗ ಯಾರಿಗೂ ಪೆಟ್ಟು ಹತ್ತದಂಗೆ ಇದ್ದು ಹೋಗ್ಬೇಕು ಅಂತ. ಏನು ಹಂಗೆ ಇರೋದು ಭಾಳ ಕಠಿಣತೆ. ಹಸಿದಾರ ವ್ರತಮಿದಂ ಸತಾಂ, ಸಜ್ಜನರ ವ್ರತ ಇದು. ಕಾಯ ವಾಚ ಮನಸ ಯಾವ ಜೀವಿಗೂ ನೋವಾಗದಂಗೆ ನಮ್ಗೆ ಆಚರಣೆ ಇರಬೇಕು. ಏನು ಅವ ಧರ್ಮಿಷ್ಠ ಮನುಷ್ಯ ಅಂತ. ಅಹಿಂಸಾ ಮಾಡ್ದಂಗೆ ಇರೋದು. ಅಹಿಂಸಾ ಪರಮೋ ಧರ್ಮ ಅಂತ. ನಮ್ಮಿಂದ ಯಾವ ಜೀವಿಗೂ ಹಿಂಸೆ ಆಗದಂಗೆ ನಾವು ಎಚ್ಚರದಿಂದ ಇರಬೇಕು. ಮಾಡಿದೆ ಅಂದ್ರೆ ನಿನಗ ಹಿಂಸೆ ಅದು ಮತ್ತು ಬರತೈತಿ. ಹುಡುಕಿ ಆಡ್ಕೊಂಡ ಭಾಳ ಗಹನವಾದದ್ದು ಅದ. ಕರ್ಮನೋ ಗಹನ ಗತಿ ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ. ಭೋಕ್ತವ್ಯಂ ಅನುಭೋಕ್ತವ್ಯಂ ಶುಭಾಶುಭ ಕರ್ಮ ಫಲಂ ಅಂತ. ಚಲೋದ ಇರಲಿ ಕೆಟ್ಟ ಇರಲಿ ನೀ ಅನುಭವಿಸಬೇಕು ಮಾಡಿದ ಮ್ಯಾಗ. ಅದು ಯಾರೂ ಅದನ್ನು ತಪ್ಪಿಸ್ಕೊಳಿಕ್ಕೆ ಆಗೋದಿಲ್ಲ. ಏನು ಅದಕ್ಕೆ ಭಾಳ ಮಹಾತ್ಮರ ಎಚ್ಚರಿಕೆ ಕೊಡ್ತಾರೆ. ಆವ ಬಲವಿಡಿದ ಕಿಡ ದುರಿತವನೆಸಿಗೆ ಜೀವಿಸುವೆ ಮಾಜ ದುಸುರಲೇ ಮಾನವ. ಯಾವ ಬಲ ಐತೆ ಅಂತ ಮಾಡಾಕತ್ತೀವೋ ನೀನು? ಯಾರ ಮಾಪ್ ಮಾಡೋರದ? ಇಲ್ಲಿ ನೀನು ಕರ್ಮದ ಕೋಟ್ನ್ಯಾಗ ಮನುಷ್ಯರ ಕೋಟ್ನ್ಯಾಗ ಏನಾರ ಮಾಡ್ಬೋದು, ಲಾಂಛ ಕೊಟ್ಟ ಏನಾರ. ಕರ್ಮದ ಕೋಟ್ ಹೆಂಗೈತಿ ಗೊತ್ತೇನಾರ? ನರಕಿಲ್ಲ ಅಂತೇಳಿ ನೆರೆಯವಿಲ್ಲವೇ ಜವನ ಸೀಮೆ ತೆಗೆದುದೇ ಮರವೇ ಚಿತ್ರಗುಪ್ತರಿಗೆ. ನೀ ಎಲ್ಲ ರೆಕಾರ್ಡ್ಸ್ ಇರ್ತೈತಿ. ಚಿತ್ರವೃತ್ತಿ ಎಲ್ಲ ನೀ ಏನೇನು ಮಾಡಿದ್ದಿ ಕಂತ್ರಾಟ ಎಲ್ಲ ಬರೋಬ್ಬರಿ ಇರ್ತದೆ. ಅದಕ್ಕೆ ಅನುಗುಣವಾಗಿ ನೀ ಅದರ ಫಲ ಉಣ್ಬೇಕಾಗೈತಿ. ಯಾರೂ ಹೊರತಲ್ಲ ಅದಕ್ಕೆ. ಏನು ಕರ್ಮದ ಫಲ ಉಂಡ ತೀರಿಸ್ಬೇಕು ನೀನು. ನಾ ಭುಕ್ತುಂ ಕ್ಷೀಯತೆ, ನಾವು ಊಟ ಮಾಡಿದ ಅದನ್ನ ಬೇರೆ ಪರಿಹಾರ ಅದಕ್ಕಿಲ್ಲ. ಅನುಭವಿಸದೆ ಮಾಡಿದ ಮಂದಿ ಅನುಭವಿಸೋದಲ್ಲ. ನೀ ಯಾರೇ ಇರಲಿ, ಎಂತೆಂಥವ್ರಿಗೆ ಅವು ಮಾಡಿದ ಕರ್ಮ ಗೊತ್ತಿಲ್ಲ ಮಾಡ್ಯಾರ. ಅಡಿವಿ ತಿರುಗು ಪಾಳೆ ಬಂತು, ಅದ್ರ ಅಡಿಗೆ ಮಾಡೋ ಪಾಳೆ ಬಂತು. ನಳ ಚಕ್ರವರ್ತಿ ಮಂದಿ ಅಡಿಗೆ ಮಾಡ್ಕೊಳಕ್ಕೆ ಅಡ್ಡಾಡೈತಿ ಪಾಪ. ಹರಿಶ್ಚಂದ್ರ ಸುಡುಗಾಡು ಕಾಯಿ ಪಾಳೆ ಬಂತು. ಹೌದಿಲ್ಲ? ಪಾಪ ವಿಧಿ ನಿನಗೆ ಬಲ್ಯದರು ಬೇರಾರುಂಟೆ, ರೂಪು ಗೆಡಿಸಿದೆ ಮಹಾಮಹಿಮರೆಲ್ಲರು. ಇಂಥವ್ರನ್ನ ಏನೇನು ಮಾಡಕ್ಕೆ ಹಚ್ಚಿದೆಲ್ಲ. ಮಾಡಿದ ಕರ್ಮ ಅದು ಹಂಗೆ ಮಾಡ್ಲಿಕ್ಕೆ ಹಚ್ತಾನೆ. ಏನು ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು ಅಂತ ಮಹಾತ್ಮ ಇಷ್ಟೆಲ್ಲ ಹೇಳಿ ಎಚ್ಚರಗೊಳಿಸಿದ್ರು. ಹೇಳ ಮತ್ತು ಮಾಡ್ತೇನೆ ಅಂದ್ರೆ ಅನುಭವಿಸಿ ಯಾರು ಏನು ಮಾಡೋದು? ಇಷ್ಟೆಲ್ಲ ತಿಳಿದು ಮತ್ತು ಮಾಡ್ತೇನೆ ಅಂದ್ರೆ ಅದು ಹೆಚ್ಚಿನ ಶಾಸನ ಐತಿ ನಿನಗೆ. ತಿಳಿಯಲ್ಲೇ ಮಾಡಿದ್ದು ಅದಕ್ಕೆ ಇದೈತಿ. ಯಾಕ್ರಿ? ಕಡಿಮೆ ಶಾಸನ ಐತೆ ಅದಕ್ಕೆ. ತಿಳಿದು ಮಾಡಿದೆ ಅಂದ್ರೆ ಅದಕ್ಕೆ ಹೆಚ್ಚಿನ ಶಾಸನ. ಏನು ಹರಿಯ ದೇಶದ ಪಾಪ ಅರಿತರದು ತನಗೊಳಿತು. ಅರಿತರಿತು ಮಾಡಿದಡಿ ಅದು ಮತ್ತಷ್ಟು ಹೆಚ್ಚಿಗಿನ ನೀನೆ ಪಾಪ. ಏನು ಎಲ್ಲಾರ ಮಾಡಿದ್ದು ಬಂದು ಇಲ್ಲಿ ಕಳ್ಕೊತಿ, ಇಲ್ಲಿ ಮಾಡಿದ ಪಾಪ ಎಲ್ಲಿ ಹೋಗಿ ಕಳ್ಕೊತಿ? ಈ ಸ್ಥಾನಕ್ಕೆ ಬಂದ ಮ್ಯಾಗ ಎಲ್ಲಿ ಹೋಗಿ ಕಳ್ಕೊತಿ? ಇದನ್ನೆಲ್ಲ ಹೇಳಿ ಕೇಳಿ ಮತ್ತು ಮಾಡಕತ್ತ ಅದು ಹೆಚ್ಚಿನ ಪಾಪ ಐತಿ. ಮಾಡಬೇಡತಮ್ಮ ಇನ್ಮೇಲೆ. ಒಂದು ಹೇಳಕ್ಕೆ ಇನ್ನೊಬ್ರು ಮಾಡಿರೋದನ್ನು ತೊಡ್ಕೋ. ಅದಕ್ಕೆ ತಪಸ್ಸು ಅಂತಾರ. ತಾಳ್ಮೆಗಿಂತ ತಪಮಿನ್ನುಂಟೆ ಅಂತ. ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ನಾವು ಮಾಡಿದ ಕರ್ಮಕ್ಕನುಸಾರ ಬಂದಾಗ ಬಿಡಪ್ಪ. ನಾವು ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡ, ಯಾರಿಗೆ ಏನು ಅನ್ನೋದು ಬೇಡ. ನಾವು ಹಿಂದೆ ಅವ್ರನ್ನ ಅವಮಾನ ಮಾಡಿದ್ದೀವಿ, ಅವ್ರನ್ನ ಕಾಡಿದ್ದೀವಿ, ಅದಕ್ಕೆ ನಮ್ಗೆ ಅವಮಾನ ಮಾಡ್ತಾರೆ, ಅವ್ರು ಕಾಡ್ತಾರೆ. ಅವನ್ನೆಲ್ಲ ಸಹನ ಮಾಡ್ಕೊ. ಇದಕ್ಕೆ ತಪಸ್ಸಂತಾರ, ತಾಳ್ಮೆ. ನೀ ತಡ್ಕೊಳ್ಳೋ ನಾಲಿಗೆ ಮತ್ತು ಕೈ ಏರಿಸಿ ಕಚ್ಚಿ ಏರಿಸಿ ಹೊಡೆದಾಡಕ್ವಾಗಿ ಅಂದ್ರೆ ಯಾಕ್ರಿ ಬಂದು ಬಿಡ್ರಿ ಅಂತೇಳಿ. ಏಟು ಒಟ್ಟ ಕಚ್ಚ ಬೇಡ ಬುಸ್ಸು ಅಂತ. ಏನ್ ಒಂದಿಟ ಬೆದರಿಕೆ ಅಷ್ಟೇ ಇರಲಿ, ಆದ್ರೆ ಮನಸ್ಸಿನಾಗ ಇರಬಾರ್ದು. ತೋರಿಕೆಗೆ ಅಷ್ಟ ಅವಾಜ, ಹೌದಿಲ್ಲ? ಒಳಗೆ ಮಾತ್ರ ಇರಬಾರ್ದು. ಯಾರಿಗೂ ಬೇಡ ಹಿಂಸ ಮಾಡಬೇಕಪ್ಪ ಅನ್ನೋದು ಭಾವ ಇಲ್ಲ. ನೀನು ಬೇಡ. ಏನು ಕಚ್ಚ ಬೇಡ ಬುಸ್ಸನ್ನು ಅಂತ. ಇಲ್ಲ ನೀ ಭಾರಿ ಸಂಭಾಯ್ತ ಅಂದ್ರೆ ಎಲ್ಲರೂ ಸವಾರಿ ಮಾಡಕ್ಕೆ ಚಲೋ ಮಾಡ್ತಾರೆ.
ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಿನ್ನ ಗತ್ತಿನ ನೀರಾಗ ಕಲಿಬೇಕು ಅಂತಿದ್ರು ಅಜ್ಜವ್ರು. ಈಗ ಗತ್ತು ಬರ್ಬೇಕಾದ್ರೆ ಭಾಳ ಜನ್ಮದ ಅಭ್ಯಾಸ ಬೇಕಿದಕ್ಕೆ. ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾನ. ಕಂಡವರೆಲ್ಲರಿಗೂ ಲಸಿಯುತ್ತ ನಮ್ಮವ ಬಿಡುವ ಅನ್ನೋಕ ಅವ್ರಿಗೆ ಬುದ್ಧಿ ಹೇಳಕ್ ಹೋದೆ ಅಂದ್ರೆ ಈ ಮೇಲಿ ಅವಲಿ ಅಂತಾರು. ಹೌದಿಲ್ಲ? ಅವ್ರಿಗೆ ತಮ್ಮ ಹಿಂಗೆಲ್ಲ ಮಾಡ್ಬೇಡ ಅಂತ ಬುದ್ಧಿ ಹೇಳೋದು ತಿಳ್ಕೊಳ್ಳೋ ಇದ್ದಲ್ಲಿ ಅಷ್ಟೇ ಹೇಳ್ಬೇಕು. ನೀ ಇದನ್ನ ಕಂಡಲ್ಲಿ ಇದನ್ನ ಮಾತಾಡಕ್ ಹೋಗ್ಬಾರ್ದು, ಶಿಕ್ಷಕಲ್ಲೇ ಇದನ್ನ ಮಾತಾಡಕ್ ಹೋಗ್ಬಾರ್ದು. ನಿನಗ ತೊಂದರೆ ಕೊಡ್ತಾರ. ಹೌದಿಲ್ಲ? ಜಗತ್ತು ಅಜ್ಞಾನಿಗಳ ಜಗತ್ತು. ಅವ್ರು ಹೆಂಗಾರ ಯಾಕೆ ಹೋಗಲ್ಲ, ನೀ ಮಾತ್ರ ಜಾನ ಆಗ. ನೀ ಶಾನೆ ಆಗ್ಬೇಕು ನೋಡಿದ್ರೆ ಅಜ್ಞಾನಿಗಳು ಕೂಡ ನೀನು ಅಜ್ಞಾನಿ ಆಗಕ್ಕೆ ಹೋಗಲ್ಲ, ನೀ ಶಾನೆ ಆಗಿ. ಅದಕ್ಕೆ ಜ್ಞಾನ ಅದವ. ಈ ಲೌಕಿಕದೊಳಗೆ ಹೆಂಗಿರ್ತಾನೆ, ಲೌಕಿಕ ಜನರಂಗೆ ಇರ್ತಾನೆ. ಜ್ಞಾನಿ ಲೌಕಿಕ ಪಾರಮಾರ್ಥ ಬೇಡನು ಮಾಡದೆ ಕೂಡಿ ನಡೆಸುತ್ತೇವನು ಎಂತು ಅಂತ. ಜ್ಞಾನ ಅದವ. ಲೌಕಿಕದಾಗ ಲೌಕಿಕ ಹಂಗೆ ಇರ್ತಾನ, ಪಾರಮಾರ್ಥದ ಅವ್ರಂಗನ ಇರ್ತಾನ. ಹಂಗಿರ್ತಾನ. ಜಗತ್ತಿನ ಜನರು ಕೂಡ ಜಗತ್ತಿನಾಗಿದ್ದು ತಾನು ಮಾತ್ರ ತನ್ನ ಗತ್ತಿನಾಗಿದ್ದು ತನ್ನ ಕೆಲಸ ಮಾಡ್ತಾನೆ. ಹುಚ್ಚರು ಕೂಡ ಹುಚ್ಚರಂಗೆ ಇರ್ತಾನ. ಅವನ ತೋರ್ಸಕ ಹೋಗುದಿಲ್ಲ, ಹತ್ತದಂಗೆ ಇರ್ತಾನ. ಅರಿಯದ ಮೂಢನ ಪರಿಯೋಳು ನಿಜವನ್ನ ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಎಲ್ಲರೊಡನೆ ಉಂಡುಟ್ಟು ಸಂಚರಿ. ಎಲ್ಲ ಹೆಂಗಿರ್ತಾರ ಅವ್ರಂಗನ ಇರ್ತಾರೆ. ಕನ್ನಡಿಯಾಗ ಯಾವ ಮುಖ ನೋಡ್ಕೋತಿ ಅವ್ರಂಗನ ಹೆಂಗ್ ಕಾಣ್ತತಿ ಅದು. ಆದ್ರ ಅದು ಯಾರಂಗನೂ ಇರುದಿಲ್ಲ, ಹಚ್ಕೋದಿಲ್ಲ. ಅದ ಸ್ವಚ್ಛ ಇರ್ತೈತಿ. ಹಂಗ ಮಹಾತ್ಮರ ಸ್ಥಿತಿ ಇರ್ತದೆ ನೋಡ್ರಿ. ಯಾರನ್ನು ಕಂಡ್ರು ಅಲ್ಲಿ ತನ್ನಂಗ ನಮ್ಮವರಪ್ಪ ಇವ್ರನ್ನವ್ರಂಗ. ಅವ್ರು ಅಳದಕ್ಕನೂ ಮಾಡ್ತಾರ, ಅಳವ್ರಂಗ ಮಾಡ್ತಾರ ಅಲ್ಲಿ. ಅಯ್ಯೋ ಹಿಂಗಾತೇನ ಹಿಂದಗಡೆ ಅದ ನೀನು ಹಚ್ಕೊಳ್ಳೋದೇ ಇಲ್ಲ. ಅವ್ರು ಹೆಂಗಿರ್ತಾರ ಹಂಗೆ ಅವ್ರ ನಟನೆ ಮಾಡ್ತಿರ್ತಾರೆ. ಮಹಾತ್ಮರ ಸ್ಥಿತಿ ಹಂಗೆ ಇರ್ತದೆ. ನಿದ್ರಿ, ಆಲಸ್ಯ, ಚಿತ್ತ ಚಾಂತಲ್ಯ ಇವು ಮೂರೂ ಮೂರ್ಖನ ಲಕ್ಷಣಗಳು ಅಂತ. ಇಂಥ ಮೂರ್ಖ ಜನರ ಸಮೂಹ ಬಿಟ್ಟಿರ ಕಲಿಬೇಕು. ನಾವು ಮೂರ್ಖರಕ್ಕೆ ಅಂತ ಬರೇ ನಿದ್ದೆ ಬಡಕಪ್ಪ, ಬರೇ ನಿದ್ದೆ ಮಾಡೋದು, ಬರೇ ಅದ ಹೆಸನ, ಮತ್ತೊಂದು ಏನೂ ಇಲ್ಲ. ಹೊಟ್ಟೆ ಹಸಿಯುತ್ತಲೇ ಊಟ ಮಾಡುವನು, ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿ ಬಿಡುವನು. ಆಲಸ್ಯ, ಅವಶ್ಯವು, ನಿದ್ರೆ, ವಿಲಾಸದಲ್ಲಿ ವ್ಯರ್ಥವಾಗಿ ಹೋಗ. ಅದಕ್ಕೆ ನಾವು ಎಚ್ಚರ ಇರಬೇಕು ಯಾವಾಗಲೂ. ಹಗಲಿರುಳೆನ್ನದೇ ಇದರ ನೆನಪಿನಾಗ. ಯಾಕೆ ನಿದ್ದೆ ಬರ್ತೈತೆ ಅಂದ್ರೆ ಬರೇ ಆ ಇಂದ್ರಿಯಗಳ ಸಂಪರ್ಕ ಮಾಡಿ ಮಾಡಿ ಬೇಸರಿಕೆ ಆಕೈತಿ ಮತ್ತು ಅದನ್ನು ಮಾಡಲಿಲ್ಲ ಅಂದ್ರೆ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ. ನಿದ್ದೆಯನ್ನು ಗೆದಿಬೇಕಾತಂದ್ರೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಕೊಡು. ಅನಾತ್ಮಚಿಂತನದೊಳಗೆ ತೊಡಗಿದೆ ಅಂದ್ರೆ ಅದು ದನು ಆಕೈತಿ. ದನದ ವೃತ್ತಿಗೆ ಅದು ಬೇಕಾಕೈತಿ. ಬರೀ ಅದೇ ಬಾಳೆ ಚಿಂತನೆ ಮಾಡಿ 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 ದನು ಆಗಿಬಿಡ್ತೈತಿ. ಅದಕ್ಕೆ ಯಾವಾಗಲೂ ಇದು ಆತ್ಮಚಿಂತನದ ಅಭ್ಯಾಸದಾಗ ಕೊಡು. ನಿದ್ರೆಯನ್ನು ನಿನಗೆ ಗೆಲ್ಲಲಿಕ್ಕೆ ಬರ್ತದೆ. ಗುಡಾಕೇಶ ಅಂತಾರೆ, ನಿದ್ದೆಯನ್ನು ಗೆದ್ದವ. ನಿದ್ರೆ ಅವಶ್ಯಕತೆ ನಿನಗೆ ಬರುದಿಲ್ಲ, ದನದ ವೃತ್ತಿಗೆ ಬರ್ತೈತಿ. ಇಂದ್ರಿಯಗಳ ವಿಷಯಗಳ ಸಂಪರ್ಕ ಭೋಗ ಮಾಡಕೈತಿ ಅಂದ್ರೆ ಎಚ್ಚರದ ಕೂಲಿ ಚಲೋ ಆಯ್ತಪ್ಪ. ಅದನ್ನ ಮಾಡೋದು ಬಿಟ್ರೆ ನೀನು ದನು ಆಗೋ ಪ್ರಸಂಗ ಬರುದಿಲ್ಲ. ಬಳಕೆ ಮಾಡ್ತೇವೆ ಅವನ್ನೆಲ್ಲ ನಿದ್ದೆ ಹತ್ತು ಮಠ. ಹೌದಿಲ್ಲ? ಸಂಜೆ ಮಠ ಅದನ್ನ ಮಾಡಿದ್ವಿ. ಕಡೆಗೆ ಬೇಸರಿಕೆಯಾಗಿ ಎಲ್ಲಿ ವಿಶ್ರಾಂತಿ ಅಂತಿ. ಅವು ಯಾವ ಇಲ್ದಲ್ಲಿ ಯಾವುದು ಇಂದ್ರಿಯ ವಿಷಯ ಸಂಪರ್ಕ ಎಲ್ಲ ಕೈ ಬಿಟ್ಟು ಎನ್ನೊಳಗೆ ನೀವು ವಿಶ್ರಾಂತಿ ಅನ್ನುವಂತ ನಿದ್ದೆ ಅದು ತಿಳಿಯಲೇ ಐತಿ. ಇಲ್ಲಿ ಅರ್ಥ ಇರ್ಬೇಕಾಗೈತಿ. ಅರಿವು ಸಹಿತ ಆನಂದದ ನೆನಪಿನಾಗ ಉಳಿಬೇಕಾಗೈತಿ. ಅದಕ್ಕೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರು. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲೇ ಆರಾಮಿರುವುದು ಬ್ರಹ್ಮ ಅಂದಿಲ್ಲ. ಅದಕ್ಕೆ ನಿದ್ದೆ ಅಂದಾರ. ತಿಳಿದ ಆರಾಮಿರುವುದು, ಜ್ಞಾನದಿಂದ ಎದುರಿಗೆ ಕಾಣುವಂತ ಜಗತ್ತಿನ ನಿವೃತ್ತಿ. ತಿಳುವಳಿಕೆಯಿಂದ ಇದನ್ನ ಲಯಪಡಿಸು. ನಾವು ತಿಳಿಯಲೇ ಲಯಪಡಿಸಿರ್ತೇವೆ ನಿದ್ರಿ ಒಳಗೆ. ಅವು ಎಂದಿನಂತೆ ಹಂಗೆ ಇರ್ತಾವ. ಒಳಗೆ ಬಯಕೆಗಳ ಹೋಗಿರ್ದವು, ಆಶೆಗಳೆಲ್ಲ ನಾಶ ಆಗಿರ್ದವು. ಪೂರ್ಣ ಆಶಾ ನಾಶ ಆದಾಗ ಈ ತಿಳಿವಿನ ನಿದ್ರೆ, ಅರಿವಿನ ನಿದ್ರೆಯನ್ನು ಮಾಡ್ಲಿಕ್ಕೆ ಬರ್ತದೆ.
ಅದಕ್ಕೆ ಸಮಾಧಿ ಅಂತ ಬುದ್ಧಿ ಸಮಸ್ಥಿತಿ ಒಳಗೆ ನಿಲಿಯಾಗಿ ನಿಲ್ಲುವಿಕೆಗೆ ಸಮಾಧಿ ಅಂತ. ಹೆಣ ಹೋಗೋದು ಕಟ್ಟೆಲ್ಲ. ಮಹಾತ್ಮರ ಸಮಾಧಿಗೆ ಹೋಗೋದಂದ್ರೆ ಏನು ಹಗರ ಬಗರ ಕೆಲಸ ಅಲ್ಲ. ಹೆಣ ಹೋಗೋದು ಕಟ್ಟಿಗೆ ಹೋಗಿದ್ದು. ಹೆಣ ಹೋಗೋದು ಕಟ್ಟಿಗೆ ಹೋದ್ರೆ ನಿನಗೆ ಜ್ಞಾನ ಆಕೈತೇನೆ. ಶ್ರುತಿ ಹೇಳ್ತೈತೇನೆ ಅಲ್ಲಿಗೆ ಹೋಗಿ ಕಟ್ಟಿಗೆ ನಡ್ಕೋ ನಿನಗೆ ಜ್ಞಾನ ಆಕೈತೆ ಅಂತ. ಎಲ್ಲಿ ಮಹಾತ್ಮರು ಜೀವಂತ ಇದ್ದಾಗ ಅವರು ಹೇಳಿದ ವಿಚಾರಗಳನ್ನು ಕೇಳು, ಅದರಂತೆ ನಡ್ಕೋ, ನಿನಗೆ ಅದರ ಲಾಭ ಆಕೈತೆ ಅಂತ ಹೇಳ್ಯಾರಿಲ್ಲ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ಪಾನಿ. ಅಲ್ಲಿ ಹೋಗಿ ವಿನಯಾದಿ ಗುಣಗಳಿಂದ ನಡ್ಕೊಂಡು ಅದನ್ನು ತಿಳ್ಕೋ. ಅಲ್ಲಿ ದಿಮಾಕ್ ಮಾಡಿದ್ರೆ ನಡೀತೈತೇನೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ತತ್ವದರ್ಶನ. ಅವಾಗ ನಿನಗಿದರ ಅನುಭವ ಬರ್ತೈತಿ, ಅದರ ದರ್ಶನ ತತ್ವದ ತಿಳುವಳಿಕೆ ನಿನಗಾಕೈತಿ. ಅಲ್ಲಿ ವಿನಯಾದಿ ಗುಣಗಳಿಂದ ನಡ್ಕೊಂಡು ಸೇವಾದಿಗಳನ್ನು ಮಾಡು. ನೀ ರಾಜ ಅದೀನಿ ನಾ ಸಾವುಕಾರ ಇದೇನೆ ಅದನ್ನು ಕೇಳ್ತಾನೆ ಯಾರು ದಿಮಾಕ್ ಮಾಡಿದ್ನಿ. ನೀ ಯಾಕಡೆ ಮೂಲ್ಯನ್ ರಾಜ? ನೀನು ಜಗತ್ತಿನ ತುಂಬ ಅದಾವ ರಾಜ ರಾಣಿ, ತಗೊಂಡು ಏನು ಮಾಡೋದು? ಇಸ್ಬೇಟಿನ ರಾಜ ರಾಣಿ ಗತಿ ರಗಡ ಅದಾವ, ತಗೊಂಡು ಏನು ಮಾಡವನು? ಅಜ್ಞಾನವನ್ನು ಕಳ್ಕೊಂಡೇನು? ನೀನು ಅಜ್ಞಾನದೊಳಗಿನ ಶ್ರೀಮಂತಿಗೆ ತಗೊಂಡು ಏನು ಮಾಡೋ? ಭೌತಿಕ ಸಂಪತ್ತಿ ಎಷ್ಟೈತೆ ಅಂದ್ರೆ ತಗೊಂಡು ಏನು ಮಾಡು? ನೆಮ್ಮದಿಯಿಂದ ಇರೋಕ್ಕಾಗಿತ್ತು ನೋಡ್ಕೊಂಡು. ಅವು ಅವಶ್ಯಕತೆ ಇಲ್ಲ. ಭೌತಿಕ ಅಭಿವೃದ್ಧಿಗೂ ಸಮಾಧಾನ ಶಾಂತಿಯಿಂದ ಇರ್ಲಿಕ್ಕೂ ಯಾವ ಸಂಬಂಧನೇ ಇಲ್ಲ. ಎಷ್ಟೆಷ್ಟು ನೀ ಭೌತಿಕ ಇದ್ರ ಮುಂದುವರೆದೇನೆ ಅಷ್ಟು ನಿನಗೆ ದುಃಖ. ಏನು ಇಲ್ಲಲೇ ನೀನು ಜ್ಞಾನ ಇತ್ತಂದ್ರೆ ಅದ ಸಂಪತ್ತು. ಜ್ಞಾನನ ಸಂಪತ್ತು. ಈ ಭೌತಿಕ ವಸ್ತುಗಳ ಸಂಪತ್ತಲ್ಲ, ಅವು ವಿಪತ್ತನ ನಿನಗೆ. ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಕ್ ಬರೋದಿಲ್ಲ. ಅದನ್ನು ಅವಲಂಬನೆ ಮಾಡಿದವ ನೆಮ್ಮದಿ ಇಲ್ಲ. ಅದಕ್ಕೆ ಮಹಾತ್ಮರು ಇದನ್ನು ಅವಲಂಬನೆ ಮಾಡಿದನು. ಜಗತ್ತಿನ ವಸ್ತುಗಳು ಅವಲಂಬನೆ ಮಾಡಿ ಸುಖ ಹೊಂದಿದ್ರು. ಅವಲಂಬನೆ ಮಾಡಲಿ, ಯಾವುದೋ ಬೇಕಾಗಿಲ್ಲ, ಹೋಗ ಅವಶ್ಯಕತೆ ಇಲ್ಲ. ಏನನ್ನು ಅವಲಂಬಿಸಿಕೊಂಡಿಲ್ಲ. ಅದು ನಮ್ಮ ನಿಜವಾದ ಸ್ವರೂಪ. ಅದು ನಮ್ಮನ್ನು ಅವಲಂಬಿಸಿಕೊಂಡ ಜಗತ್ತೈತಿ ಹೊರತು ಜಗತ್ತನ್ನು ಅವಲಂಬಿಸಿಕೊಂಡ ನಾವು ಅದು ಅವಲಂಬನೆ ಇಲ್ಲೇ ನಮ್ಗೆ ಇರಾಕ್ ಬರ್ತೈತೆ. ಇದ್ದು ತೋರ್ಸ್ಯಾರಿಲ್ಲ ಅನುಭವಿಗಳು. ಈ ಜಗತ್ತಿನ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಆನಂದದ ಭಾವದೊಳಗಿದ್ದು ತೋರ್ಸ್ಯಾರ. ನಾವು ಇದು ಸಂಬಂಧ ಇಟ್ಕೊಂಡು ಆರಾಮಿರ್ಬೇಕಂತ ಹೊಂಟೇವಿ. ಈ ಶರೀರ ಮೊದಲಾದ ಉಪಾಧಿಗಳ ಸಂಬಂಧ ಇಟ್ಕೊಂಡು ಏನಾಕೈತಿ ನೋಡ್ಕೋ. ಇದ್ರ ಸಂಬಂಧ ಇಟ್ಕೊಂಡು ದುಃಖ ಆಗೈತಿ ನಿನಗೆ. ಅದಕ್ಕೆ ಇದ್ರ ಸಂಬಂಧ ತಪ್ಪಿಸ್ಕೊ. ತಿಳುವಳಿಕೆಯಿಂದ ಇದರ ಸಂಬಂಧ ತಪ್ಪಿಸ್ಕೊಂಡ ನಿನ್ನ ಭಾವದೊಳಗೆ ನೀ ಇದ್ದ ನಿನಗೆ ಆರಾಮಿರಬೇಕು. ಈಗ ಮನುಷ್ಯನ ಜನ್ಮದಾಗ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಅದನ್ನು ಮಾಡ್ಕೊ. ವ್ಯಾಳೆ ಕಳಿತಿ, ಸುಳ್ಳ ವ್ಯಾಳೆ ಕಳಿತೀನಿ ಅಂತ ಬಿಡು. सकल साधु संत